ನೆಟ್ಟದಾದ ತುಕನಮ. ಸನಕನು ಹೇಳಿದನು, ಬ್ರಾಹ್ಮಣವರ್ಯನೇ, ಮನುಷ್ಯರಿಗೆ ಸಕಲ ಪಾಪ ಪರಿಹಾರಕವು ಪುಣ್ಯಕರವು ಐಹಿಕದ ಭೋಗ ಪರಲೋಕದಲ್ಲಿ ಮುಕ್ತಿ ಇವುಗಳನ್ನು ಕೊಡುವುದು ಆಗಿರುವ ಸೃಷ್ಟಿಕರ್ತನ ಮಹಿಮೆಯನ್ನು ಪುನಃ ಹೇಳುವೆನು ಕೇಳು. ಇತ್ತೆ ಸನಕ ಪನ್ಪೆರು ಒಂದು ಕಮ್ಮಿ ಪಂಡ ಭಗವಂತನ ಮಹಿಮೆನು ಭಗವಂತನ ಆ ವಿಭೂತಿ ಯೋಗ ಪಂಡ ಭಗವಂತನ ಐಶ್ವರ್ಯನು ಎರೆಡ್ಲ ಪಂದು ಮುಗಿಣು ಪಂದಿಜ್ಜಿ ಆ ಅನಂತ ಶೇಷನಾಗ ಭಗವಂತನ ರಕ್ಷಣೆ ಆದು ಭಗವಂತನ ಅಣ್ಣ ಆದು ಆರ್ ಪನ್ಪೆರಿಗೆ ಅನಂತ ಶೇಷನಾಗ ಪನ್ಪೆರು ಎಂಡ ಈತು ಜಿಡೆ ಉಂಡು ಆ ಜಿಡೆಡಿ ಈತು ನಾಲಿಗೆ ಉಂಡು ಅನಂತ ಶೇಷನಾಗ ನಮ್ಮ ತೂಪ ಭಗವಂತ ಅನಂತ ಶೇಷನಾಗೋಡೆ ಜುಪ್ಪುನು ತೋ ಅಡ ಏತು ಹೆಡೆ ಉಂಡು ಮಸ್ತ್ ಹೆಡೆ ಉಂಡು ಆ ಮಸ್ತ್ ಹೆಡೆಡು ಏತು ನಾಲೆ ಉಂಡು ಆ ನಾಲೆಡು ಯಾನ್ ಭಗವಂತನ ಪಂಡಲ ಆಯ್ತ ಅರ್ನ ಭಗವಂತನ ಮಹಿಮೆ ಪಂದು ಮುಗಿ ಅಂದು ಪಂದು ಆರೆ ಪನ್ಪೆರು ಅಂಚ ಮೇರು ಸನಕಾಲ ಪನ್ಪೆರು ಭಗವಂತನ ಮಹಿಮೆನು ಪಂದು ಮುಗಿ ಅಂದು ನನ್ನಲ ನಿಕ್ಕ್ಯಾನು ಆ ಸೃಷ್ಟಿಕರ್ತನ ಮಹಿಮೆ ಭಗವಂತನ ಮಹಿಮೆನು ಕೂಡ ಅನ್ನಿಕ್ ಪನ್ಪೆ ನಾರದ ಕೇನ್ಲ ಪಂದು ಸನಕ ಅರಿಗ್ ಪನ್ಪೆರು. ಲೋಕದಲ್ಲಿ ಹರಿಕಥೆಯು ಅದನ್ನು ಶ್ರವಣ ಪಠನ ಮಾಡುವ ಭಕ್ತರಿಗೆ ವಿಶೇಷವಾಗಿ ಪಾಪ ಪರಿಹಾರ ಮಾಡಿ ಪುಣ್ಯವನ್ನು ಕೊಡುತ್ತದೆ. ಆಶ್ಚರ್ಯ. ಈ ಭಗವಂತನ ಕಥೆನು ಶ್ರವಣ ಪಠನ ಮಲ್ತಂಡಲ ಈ ಲೋಕಡು ದಾದ್ಯಾಪುಣ ನಮ್ಮ ಏತ್ ಪಾಪ ಮಲ್ದನೋ ಅವು ಪೂರ ದಾದ್ಯಾಪುಣ ಪರಿಹಾರ ಅದು ಆಗಲೇ ಪುಣ್ಯ ತೆಕ್ಕೊಂಡು ಬಂದು ದೇವ್ರು ಪನ್ಪೆರು ಸನಕಾದಿ ಪನ್ಪೆರು. ಮನುಷ್ಯನು ಯಾರ ಸಹವಾಸದಿಂದ ಮುಕ್ತಿಯನ್ನು ಪಡೆಯುವನು ಅಂತಹ ಹರಿಭಕ್ತಿ ರಸವನ್ನು ಆಸ್ವಾದನೆ ಮಾಡಿ ಸಂತೋಷಿಸುತ್ತಿರುವ ಮನುಷ್ಯ ಉತ್ತಮರಿಗೆ ನಮಸ್ಕಾರ ಮಾಡುವೆನು. ಭಗವಂತ ಸನಕಾದಿ ನೆಟ್ಟದಾದ ಪನ್ಪೆರು ಪಂಡ ನಮ್ಮ ಎರ್ನ ಸಂಘ ಮಲ್ಪನು ಆ ಸಂಘ ಪಂಡ ಒಲ್ಪ ಭಗವಂತನ ಪಠನೆ ಒಂದುಂಡು ಭಗವಂತನ ಒಲ್ಪ ಪನೊಂದುಲ್ಲೆರು ಅಂಚಿತ್ತಿನ ಅವೇನು ನಮ್ಮ ದಾದೆ ಮಲ್ಪೊಡು ಕೆಬಿಟ್ ಪರೋಡು ಭಗವಂತನ ಪಾತ್ರ ಭಗವಂತನ ಗ್ಲೋರಿಫಿಕೇಶನ್ ಒಲ್ಪ ಹಾಕೊಂಡು ಅಲ್ಪ ನಮ್ಮ ಕೆಬಿಟ್ ಪರೋಡು ಪಂಡ ಅವು ಪನ್ನೆ ನಮ್ಮ ಕೇನೋಡು ಬೇತೆ ಪೂರ ವಸ್ತು ನಮ್ಮ ಬಾಯಿಡ್ ಬರ್ಪ ಅಂಡ ದೇವೇರ್ನ ಶ್ರವಣ ನಮ್ಮ ಏತು ಶ್ರವಣ ಮಲ್ಪನೋ ಐಕಸ್ಕರನೆ ದೇವೇರು ನಮಕ್ 7ನೇ ಅಧ್ಯಾಯ ಭಗವದ್ಗೀತೆಳ ಅವು ಪನ್ಪಿನಿ ಅರ್ಜುನ ತಶ್ರುಣು ಯಾಂ ಪನ್ಪೆ ಈ ಕೇನ್ಲ ಆ ನವ ಭಕ್ತಿಡ್ಲ ಸುರುಟುದಾದೆ ಶ್ರವಣ ಪಂದು ಪನ್ಪೆ ನಮ್ಮ ಏತು ಭಗವಂತನ ಬಗ್ಗೆ ಕೇನ್ವನೋ ಆತಾತು ನಮ್ಮ ಹೃದಯ ಹಿಡಿತಿನ ಪಾಪ ದಾದೆ ಹಾಕೊಂಡು ಕಮ್ಮಿ ಹಾಕೊಂಡು. ಹರಿಭಕ್ತಿ ನಿಷ್ಠರಾದವರು ದುರಾಚಾರಿಗಳಾಗಲಿ ಅಥವಾ ಸದಾಚಾರಿಗಳಾಗಲಿ ಅವರಿಗೆ ಸದಾ ನಮಸ್ಕಾರ ಮಾಡುವೆನು. ಹರಿಭಕ್ತ ಆದ ಸನಕ ಪನ್ಪೆರು ಎರೆಗು ಭಗವಂತನ ಬಗ್ಗೆ ನನ್ನಲ ಕೇನುಡು ಪಂದು ಇಂಟ್ರೆಸ್ಟ್ ಉಪ್ಪುಣು ಅಂಚಿತ್ನಗಳಿಗೂ ಯಾನು ಬೊಕ್ಕಲ ನಮಸ್ಕಾರ ಮಲ್ಪೆ ಮುನಿಶ್ರೇಷ್ಠ ನಾರದರೆ ಇರಿಗೆ ಭಗವಂತನ ಬಗ್ಗೆ ಏತು ಕೇಂಡಲ ಕಮ್ಮಿ ಬಂದು ನನ್ನಲ ಪನ್ಲೆ ಪನೊಂದಿಲ್ಲರು ಎಂಚ ಅರ್ಜುನಲ ಭಗವಂತಗೆ ಪನ್ಪೆರು. ಭಗವಂತ ಒಂಜಿ 10ನೇ ಅಧ್ಯಾಯ ವಿಭೂತಿ ಹೋಗಡು ದಾದ ಪನ್ಪೆರು ಪಂಡ ಅರ್ಜುನ ಭಗವಂತ ಇರ್ನ ಬಗ್ಗೆ ಮಸ್ತ್ ಜನಟ ಕೆಂಡೆ ನಾರದ ಪ್ರತಿಯೊಂದ ಗಳ್ಳ ಪನ್ಪಿನ ಕೆಂದೆ ಅಂಡ ಇತ್ತೆ ಎದ್ರುಡು ಈರು ಉಂತುದೆ ಇರ್ನ ಬಗ್ಗೆ ಪನ್ಪಿನ ಪಂಡ ಎಂಕ ಮಸ್ತ್ ತಾದಂಡ ಇರ್ನ ಮಿತ್ತು ಭಕ್ತಿ ಬರ್ಪುಂಡು ಅಂಡ ಇರ್ನ ಬಗ್ಗೆ ನನ್ನಲಾಕೆ ಪನ್ಪಿನ ಎಂಕ ಮನಸ ಅಂದುಂಡು ಭಗವಂತ ಸಾಕು ಬಂದು ಆಪುಜಿ ಭಗವಂತ ಬಂದು ನೆಟ್ಟೆ ಪನ್ಪಿನ ಅದ ಪಂಡ ಇತ್ತೆ ಸಮುದ್ರ ನಮಕ್ ಗೊತ್ತುಂಡು ಸಮುದ್ರಗೂ ದಾದೆ ಆಪುಂಡು ಪಂಡ ಪ್ರತಿ ಒಂಜಿ ನದಿತ ನೀರ್ಲ ಐಕ್ ಸೇರುಂಡು ಅಂಡ ಸಮುದ್ರ ಪನ್ಪುಜಿ ಯಾವ ನಿಗುಲು ಏತು ಎನ್ನ ಎಡೆ ಬತ್ತದು ಪೂರ ಜಮಾಪರು ನೀರು ಪಂದು ಆರು ಪನ್ಪುಜಿರ್ದೆ ಪಂಡ ಏಪಲ ನಮ್ಮ ಭಗವಂತನ ಬಗ್ಗೆ ಯಾವ ಪಂದು ಪನರ ಬಲ್ಲಿ ಎಂಚ ಸಮುದ್ರ ಪನ್ಪುಣು ಅಂಚ ನಮ್ಮಲ ಯಾವ ನಿಗುಲು ಬರೋಡ್ಚಿ ಪಂದು ಆ ನದಿನ ದಾದೆ ಮಲ್ಪುಜಿ ತಿರಸ್ಕಾರ ಮಲ್ಪುಜಿ ನನ್ನಲ ಬಲೆ ಪಂದೆ ಪನ್ಪುಣು ಅಂಚನೆ ನಮ್ಮಲ ಭಗವಂತನ ಏತು ನಮಕ್ಕೇನ್ವನೋ ಐಟು ಸಂತುಷ್ಟು ಪನ್ಪಿನ ನಮಕ್ ಉಪ್ಪರೆ ಬಲ್ಲಿ ತೆಪಂಡ ಹೊರ ನಮಕ್ ಬರ್ಪುಂಡು ಆಂಡು ನಾನು ಭಗವಂತನ ಬಗ್ಗೆ ಕೇಂಡೆ ಬಂದು ನಮ್ಮ ಹೊರ ಬುಡ್ದು ಪುಂಡ ನಮ್ಮ ಅಹಂಕಾರ ಬತ್ತಿನಲ್ಲ ಕಾಪುಂಡು ಭಗವಂತನ ಬಗ್ಗೆ ಏತ್ ಕೇಂಡಲ ಐಟ್ ನಮಕ್ ತೃಪ್ತಿ ಪಂದು ಉಜ್ಜಿ ನನ್ನಲ ಕೇನೋಡು ಪನ್ಪಿನ ನಮ್ಮ ಇತ್ತನ ಮಾತ್ರ ಈ ಸಂಸಾರ ಪನ್ಪಿನ ಈ ಸಾಗರಡು ನಮಕ್ ದಾಟರಿಗೆ ಸಾಧ್ಯ. ಸಂಸಾರ ಪನ್ಪಿನ ಸಮುದ್ರಡು ದಾಟೋಡು ಅಂಡ ಬೇತೆ ಎರೆಡ್ಲ ನೆಟೆ ಸಾಧ್ಯ ಇಜ್ಜಿದೆ ಪಂಡ ಪ್ರತಿಯೊರಿಲ ಈ ಸಂಸಾರಡು ದಾದೆ ನಮ್ಮ ಬಂಧನಡುಲ್ಲ ಮಾತನ್ನಲ ಕೈಲ ಮೂಜಿ ಬಲ್ಲಿಡು ಕಟ್ಟುಬಾರ್ದಿರು ಮಹಾಮಾಯ ಐಕಸ್ಕರ ಏರು ಕಟ್ಟುಬಾರ್ದು ಜರು ಭಗವಂತ ಮಾತ್ರ ಬಂಧನಡಿಜ್ಜರು ಅರೆಗೆ ಶರಣಾಂಡ ಮಾತ್ರ ಆರು ಮಾತ್ರ ನಮ್ಮನ್ನು
ಈ ಭವಸಾಗರದು ದೆರ್ಪರೆಗೂ ಸಾಧ್ಯ. ಅಂಚಿತ್ತಿನ ನಮ್ಮ ಪಾಪ ಪರಿಹಾರ ಉಡಂಡ ಹರಿಭಕ್ತ ಭಗವಂತನು ದಾದಿ ಮಲ್ಪಡು ಪೂಜೆ ಮಲ್ಪಡು. ದರ್ಶನ, ಸ್ಮರಣೆ, ಪೂಜೆ, ಧ್ಯಾನ ಮತ್ತು ನಮಸ್ಕಾರ ಇವುಗಳಿಂದ ಆರಾಧಿಸಲ್ಪಟ್ಟ ಗೋವಿಂದನು ದಾಟಲ ಶಕ್ಯವಾದ ಸಂಸಾರ ಸಮುದ್ರವನ್ನು ದಾಟಿಸುವನು. ಅದಕ್ಕೋಸ್ಕರ ಈ ಸಂಸಾರ ಸಮುದ್ರ ಭವಸಾಗರ ದುಃಖದ ಸಾಗರನು ನಮ್ಮನ್ನು ದಾಟೋಡ ಅಂಡ ದೇವರನ್ನ ದರ್ಶನ ಮಲ್ಪಡು. ಯಾತ್ರಾ ಸ್ಥಳಕ್ಕೆ ಹೋದು ದೇವರನ್ನ ಖುಷಿ ಆದು ನಮ್ಮ ದರ್ಶನ ಮಲ್ಪಡು. ಅರನ ನಿರಂತರವಾದ ನಮ್ಮ ಸ್ಮರಣೆ ಮಲ್ಪಡು. ಅರ್ನ ಪೂಜೆ ಮಲ್ಪಡು. ಅಂಜನೆ ಅರ್ನ ನಿರಂತರವಾದ ನಮ್ಮ ಧ್ಯಾನ ಮಲ್ಪಡು. ಅಂಜನೆ ದೇವರಿಗೆ ಏಪಲ ನಮ್ಮ ನಮಸ್ಕಾರ ಮಲ್ಪಡು. ಪಂಡ ನಮ್ಮ ಏಪಲ ದೇವರನ್ನ ದಾಸಾನು ದಾಸ, ನಮ್ಮ ಏಪಲ ದೇವರನ್ನ ಬಾಸಾನು ಬಾಸ. ಅವರಿಗೆ ಸಾಧ್ಯಜ್ಜಿ ಖಾಲಿ ಭಗವಂತ ಮಾತ್ರ ಬಾಸು. ಪ್ರತಿಯೊಳಿಲ ದೇವರನ್ನ ದಾಸ, ಖಾಲಿ ದಾಸ ಅತ್ತು ನಮ್ಮ ದಾಸರ್ನಗಲ್ಲ ನಮ್ಮ ನಿದ್ದೆ, ಊಟ, ಸಂಚಾರ, ಕೂಡುವುದು, ನಿಲ್ಲುವುದು ಮತ್ತು ಮಾತನಾಡುವುದು ಎಲ್ಲ ಈ ಸಮಯಗಳೆಲ್ಲ ಹರಿನಾಮವನ್ನು ಸ್ಮರಿಸುತ್ತಿರುವವನಿಗೆ ಸದಾ ನಮಸ್ಕಾರ. ಇತ್ತೆ ಸನಕಾದಿ ಪನ್ಪೆರು ನಾರದರೆಗೂ ಜೊಪ್ಪುನಗಲ, ಉನ್ನಗಲ, ತಿನ್ನಗಲ, ಪೋನಗಲ, ಬನ್ನಗಲ, ಉಂತುನಗಲ ಪ್ರತಿ ಒಂಜಿ ಕಡೆಟ್ಲ ನಿರಂತರವಾದ ಭಗವಂತನ ಸ್ಮರಣೆ ಮಲ್ಪುನ ಇರೆಗು ನಾರದರೆ ಇರೆಗು ನಮಸ್ಕಾರ ಬಂದು ಸನಕಾದಿ ಪನ್ಪೆರು. ಆಶ್ಚರ್ಯ, ಯೋಗಿಗಳಿಗೂ ದುರ್ಲಭವಾದ ಮೋಕ್ಷವು ವಿಷ್ಣು ಭಕ್ತಿ ನಿರತರಾದವರ ಕೈಯಲ್ಲಿಯೇ ಇದೆ. ಅವರ ಭಾಗ್ಯವೇ ಭಾಗ್ಯ. ಯೋಗಿನಗಲೆಗ್ಲ ದುರ್ಲಭವಾಯಿನ ಅಗಲೆಗ್ಲ ತಿಕ್ಕಂದು ಮೋಕ್ಷ ಪನ್ಪಿನ ಯೋಗಿನಗಲು ಈತು ಮೆಡಿಟೇಟ್ ಮಲ್ತಂದು ದೇವರನ್ನ ಪ್ರಾಪ್ತಿ ಮಲ್ಪಡು ಬಂದಾಗಲು ಈತು ದಾದ ಮಲ್ಪೇರು ತಪಸ್ಸು ಮಲ್ಪೇರು ಆಂಡ ಅಗಲೆಗ್ಲ ಮೋಕ್ಷ ತಿಕ್ಕುಜಿ ಅಂಚಿತ್ತಿನ ಅಗಲೆಗ್ ಖಾಲಿ ಭಗವಂತನ ವಿಷ್ಣು ಭಕ್ತಿ ನಿರತರವಾದ ಇತ್ತಂಡ ಯಾವು ಅಗಲೆಗ್ ಮಲ್ಲ ಭಾಗ್ಯನೇ ಭಾಗ್ಯ. ಈ ವಿಷಯದಲ್ಲಿ ಕೇಳುವವರ ಮತ್ತು ಹೇಳುವವರ ಪಾಪವನ್ನು ನಾಶಪಡಿಸುವಂತಹ ಪ್ರಾಚೀನವಾದದೊಂದು ಇತಿಹಾಸವನ್ನು ಉದಾಹರಣೆಯಾಗಿ ಹೇಳುತ್ತಾರೆ. ಇತ್ತೆ ಬಂದರು ನೆಟ್ಟು ಭಗವಂತನ ಖಾಲಿ ಶ್ರವಣ ಮಲ್ತಂಡ ಯಾವು ಭಗವಂತನ ಚೂರು ಕೆಲಸ ಕಿಂಚಿತ್ತಾದ ನಮ್ಮ ದಾಲ ಕೆಲಸ ಮಲ್ತಂಡಾಂಡು ಅಂಚಿತ್ತಿನ ಐಟು ಕೆಲಸ ಮಲ್ತದು ಆಯನ ಪಾಪ ಪರಿಹಾರ ಆತಿನ ಒಂಜಿಯನು ಪುರಾಣವಾಯಿನ ಇತಿಹಾಸಕ್ಕೆ ಪನ್ಪೆ ಕೇನ್ಲ ಬಂದು ಸನಕ ನಾರದಲ್ಲಿ ಪನ್ಪೆರು. ಪೂರ್ವದಲ್ಲಿ ನಾರಾಯಣನ ಭಕ್ತನು ವಿಷ್ಣು ದೇವಾಲಯದಲ್ಲಿ ನಿತ್ಯವೂ ಆದರದಿಂದ ಕಸ ಗುಡಿಸುವವನು, ದೀಪದಾನ ಮಾಡುತ್ತಿರುವವನು, ಸಕಲ ಪ್ರಾಣಿಗಳಿಗೂ ದಯೆಯನ್ನು ತೋರಿಸುವವನು ಆಗಿದ್ದ ಚಂದ್ರವಂಶದಲ್ಲಿ ಹುಟ್ಟಿದ ಜಯಧ್ವಜನೆಂಬ ಪ್ರಸಿದ್ಧನಾದ ದೊರೆ ಇದ್ದನು. ಇತ್ತೆ ಒಂಜಿ ದಾದ ಬಂದ್ಬೇರು ಭಗವಂತನ ಸೇವೆ ಮಲ್ತದು ಗೊತ್ತಿತ್ತದೋ ಗೊತ್ತು ಪಂದ ಚೂರು ಭಗವಂತನ ಸೇವೆ ಮಲ್ತಿನೆಕ್ ಇತ್ತೆ ನಮ್ಮ ಎಂಚ ಆ ಒಂಜಿ ಎಲಿ ದಾದೆ ಮಲ್ಪುಣು ಅಲ್ಪ ನಮ್ಮ ದೀಪ ದಿತ್ತಿನ ಆ ದೀಪ ದಾದೆ ಹಾಪುಣು ಒಂಚೂರು ಒಂಜಿ ನೈತ ದೀಪ ದಿಂಡ ಆಯ್ತ ಫ್ಲೇಮ್ ಅವು ಚೂರು ಲಾಸ್ಟ್ ಅನಗ ದಾದೆ ಹಾಪುಣು ಚೆರಿತಲ ಕತ್ತೋಜುನ್ ಕೆಂಪು ಹೊರ ತೋಜುನ್ ನಮ್ಮ ತುಪ್ಪದ ದೀಪದಿನಗ ತೋ ಎಲಿದಾದೇನು ಒಂದು ದಾದನ ಒಂಜಿ ಸ್ವೀಟ್ ದೀತೆರು ಎಡ್ಡೆಂತಿನ ಕೆಂಪುದ ಚೆರಿ ಪಂದು ದೀದು ಆ ಎಲಿ ಅವೇನು ಪತ್ತರ ಬನ್ನಾಗ ಐಕ್ ಜಂಪ್ ಮಲ್ಪನಾಗ ಐಕ್ ತಾಗದು ದಾದೆ ಹಾಪುಂಡು ಐಕ್ ತಾಗದು ಆ ದೀಪ ಅವು ಜಾಸ್ತಿ ಅದು ಪೊತ್ತರ ಶುರು ಹಾಪುಂಡು ಅದಾಗ ಅವು ಆಯ್ತ ಮೇಯ್ಕಲ ಪೊತ್ತುಂಡು ಅದಾಗ ದೇವ್ರ ದಾತೆ ಪಂಡ ಒಂದು ಇತ್ತಿಕಿನ್ನ ಎನ್ನ ಬಾಲ ಎಲಿಲ ಎಂಕ್ ಆರತಿ ಮಲ್ತಂಡತ ತುಲ್ಲದ ಮೂಜಿ ಸುತ್ತು ಬೋದು ಟಪ್ಪ ಬಂದು ಅಲ್ಪ ಸಾಯ್ಪುಂಡು ಎಲಿ ಇತ್ತು ಎಂಚಿನಲ್ಲ ಅನಗ ಎಂಚಿನ ಪಕ್ಷಿ ದಾಲ ಇತ್ತಿನದಾದ ಹಾಪುಂಡು ಜೀವ ಪನಗ ತುಲ್ಲರ್ದು ಸುತ್ತು ಬತ್ತ ಸಾಯ್ಪುಂಡು ಅಂಚ ಆ ಎಲಿ ದಾದ ಮಲ್ತನ ಪಂಡ ಐಕ್ಲ ತೂತ ಆಗಡು ಅವು ಇಂಚ ತೂತೊಟ್ಟಿಗೆ ಒಂಜಿ ಸುತ್ತು ಪಾಡ್ದು ಅಡಿಗೆ ಸೈತುಂಡು ಅದು ದೇವ್ರದಾದ ಎನ್ನೀರು ದಯಾಸಾಗರ ಎನ್ನ ಭಗವಂತ ಎನ್ನೀರು ಒಂದು ಎಲಿಯನ್ನ ಬಾಲ ಎಂಕು ದೀಪ ಆರಾಧನೆ ಮಲ್ತನ ತಾಪಂದು ದೇವರು ಎನ್ನೀರು ಎಂಚ ಅಜಾಮಿಲ ತನ್ನ ಬಾಲದ ಪುದರ್ಲೆತ್ತಿನಿ ನಾರಾಯಣ ಎನ್ನ ಎದುರುಡು ನೆಟೆ ಯಮದೂತಿರ್ ಬತ್ತು ಉಂತುದೇರು ನನ್ನ ಯಮದೂತಿರ್ ಬತ್ತೆ ನನ್ನ ಕೊನೊಂಡ ಅನ್ಸೈತುಂಡ ಎನ್ನ ಬಾಲ 10 ವರ್ಷದ ಬಾಲ ನಾರಾಯಣಗೆ ಏರ್ಗತಿ ಬಂದು ನಾರಾಯಣ ಬಂದು ಪೋಡ್ತದು ಲೆಪ್ಪುನಾಗ ದೇವ್ರದಾದ ಎನ್ನೀರು ಎನ್ನ ಪುದರ್ಲೆತ್ತೆರು ಎನ್ನ ಭಕ್ತೆಯರ ತಿತ್ತುಡು ಕಲ್ಕೊಂದುಲ್ಲೆ ನಾರಾಯಣ ಪಂದುಲೆತ್ತೊಂದುಲ್ಲೆ ఆయన ಇತ್ತ ಪ್ರಾಣ ಪೋಪುಂಡು ಪಂದು ಆ ನಾರಾಯಣ ಪನ್ಪಿನ 4 ಲೆಟರ್ಗೆ ದೇವರು 4 ಜನ ವಿಷ್ಣು ದೂತನ ಕಡಪುಡಿಯರು ఆయన ಇಡಿಲೆಸೊಂದು ಬಲ್ಲೆ ಯಮದೂತನ ಕಡಪುಡಿದೆ ಪಂಡ ಆಯ ಅಂತ್ಯ ಕಾಲೋಡಾಂಡಲ್ಲ ಎನ್ನ ಪುದರ್ಲೆತ್ತೆತ ಆ ಲೇದಿ ನೀರು ಅಜಮಿಲ ಲೇದಿ ನೀರಿನ
ಅರ್ನ ಮಗನ ಪುದರ್ ಬಾಲಿಗೇರ್ಲಗ ತಿಜ್ಜತಾ ಪಂದು ಪಂಡ ಬಾಲದ ಮಿತ್ತ ಅಟ್ಯಾಚ್ಮೆಂಟ್ ಇತ್ತು ಬಾಲದ ಪುದ ನಾರಾಯಣ ಇತ್ತಿನ ಕಸ್ಕರ ದೇವರು ಅರ್ನ ಪುದರ್ಲಿ ಎತ್ತಿನ ಬಂದು ಆದಾದ ವಿಷ್ಣು ದೂತಲ್ ಕಡಪು ರಂಜನೆ ಒಂದು ಎಲಿಲ ಮೂಜಿ ಸುತ್ತು ತಿರ್ಗದು ಐಟು ಅವಡ್ಪ ಸೈನಗ ದೇವರು ಎಣ್ಣೆರು ಒಂದು ಬಾಲ ಆದ ಎಂಕು ಒಂಜಿ ಸುತ್ತು ದೀಪ ಆರಾಧನೆ ಮಲ್ತನದ ಪನ್ಪಿನ ಭಾವನದ ಇದು ಆ ಎಲಿಕ್ಲ ಅದ ಕೊರ್ಪೇರು ಮನುಷ್ಯ ಜನ್ಮ ಕೊರ್ಪೇರು ಪಂಡ ಭಗವಂತ ನಮಗೆ ಗೊತ್ತಿತ್ತದೋ ತಪ್ಪಾದೋ ದಾದ ನಮ್ಮ ಮಲ್ತಂಡರ ದೇವರನ್ನ ಸೇವೆ ಪನ್ಪಿನ ಆ ಸ್ವೀಕಾರ ಮಲ್ತಂದು ಆಯ್ತ ಫಲ ನಮಗೆ ರಿಟರ್ನ್ ಆದ ಖಂಡಿತವಾದ್ಲ ಕೊರ್ಪೇರು ಅಂಚ ಮೇರು ದಾದ ಮಲ್ತೊಂದಿತ್ತೇರು ಅಲ್ಪ ವಿಷ್ಣು ದೇವಸ್ಥಾನಡು ಅಡ್ತೊಂದು ದೀಪದಾನ ಮಲ್ತೊಂದು ಏರಿತ್ತೇರು ಜಯಧ್ವಜ ಪನ್ಪಿನಾರು ರಾಜ ಇತ್ತೇರು ಚಂದ್ರವಂಶ ಪನ್ಪಿನ ಚಂದ್ರವಂಶ ಪುಟ್ಟಿದಿನ ಜಯಧ್ವಜ ಪನ್ಪಿನಾರು ರಾಜ ಅದು ಇತ್ತೇರು. ಆ ರಾಜನು ಒಂದಾನೊಂದು ಕಾಲದಲ್ಲಿ ಮನೋಹರವಾದ ರೇವಾ ನದಿಯ ತೀರದಲ್ಲಿ ವಿಚಿತ್ರ ಪುಷ್ಪಗಳಿಂದ ಕೂಡಿದ ವಿಷ್ಣು ದೇವಾಲಯವನ್ನು ನಿರ್ಮಾಣ ಮಾಡಿಸಿದನು. ಒಂದು ಚಂದ್ರವಂಶದ ಆರು ಜಯಧ್ವಜ ದಾದ ಮಲ್ತೇರು ಪಂಡ ಒಂಜಿ ದಿನ ಪಂಡ ರಾಜನಗಳ ಪುರ ಆ ಟೈಮ್ ದುಡ್ಡು ಪುರ ಪುಂಡು ಬೊಕ್ಕ ಅಗಲ್ನೇ ಪುರ ಪನ್ನೆಕೇನು ಬೊಕ್ಕ ಇರ್ನಲ್ಲ ಅದ್ದಿನೋಡು ಪೂಜೆ ಅಂಚಾರು ವಿಚಿತ್ರ ಪುಷ್ಪಡು ಮಲ್ತದು ಪೊರ್ಲುದ ಒಂಜಿ ವಿಷ್ಣು ದೇವಸ್ಥಾನ ಅಲ್ಪ ನಿರ್ಮಾಣ ಮಲ್ತೇರು ಜಯಧ್ವಜ. ಆ ರಾಜಶ್ರೇಷ್ಠನು ಯಾವಾಗಲೂ ಆ ದೇವಾಲಯದಲ್ಲಿ ಕಸಗುಡಿಸುವ ಕೆಲಸವನ್ನು ಮಾಡಿ ದೀಪದಾನ ಮಾಡುತ್ತಾ ವಿಶೇಷವಾಗಿ ಶ್ರೀಹರಿಯ ಪ್ರೀತಿಗೆ ಪಾತ್ರನಾಗಿದ್ದನು. ಆ ರಾಜ ಅಂಡಲ ದಾದ ಮಲ್ತೇರು ದೇವರನ್ನ ಭಕ್ತ ಆದಿತ್ಯರು ಅಂಬರೀಷ್ ಮಹಾರಾಜ ಲಂಚನೆ ರಾಜ ಅಂಡಲ ದೇವರನ್ನ ಭಕ್ತ ಆದಿತ್ಯ ಇಜಿಂದ ಕೆಲವರು ಪುರ ರಾಜನಗಳ ದಾದೆ ಪುನಃ ಅಹಂಕಾರಪ್ಪು ಯಾನು ರಾಜ ಯಾನ್ ದೇವರಿಗೆ ಬಗ್ಗೋಡು ಎನ್ನಾಡ್ದು ಮಿತ್ತಿ ಏರ್ಲೆಜ್ಜಿ ಮಲ್ಪಿನ ಭಾವನೆ ಎప్పుడు ಅಂಡ ರಾಜ ಅಂಡಲ ಜನಕ್ ಮಹಾರಾಜಲ ಸೀತಾಮಾತನ ಪಪ್ಪಲ ರಾಜ ಅಂಡಲ ದಾದ ಮಲ್ತಿದ್ದರು ಭಕ್ತ ಆತಿರಾರು ಆರು ಏರು ರಾಜನಗಳು ಭಕ್ತ ಆಪೇರು ಅದ ರಾಜನ ಫಾಲೋ ಮಲ್ತಂದಿತ್ತಿನ ಪ್ರಜನಗುಲ ದಾದ ಆಪೇರು ಭಕ್ತ ಆಪೇರು ಅಂಚ ಮೇರು ರಾಜ ಅಂಡಲ ದೇವರನ್ನ ಅಲ್ಪ ದೇವರನ್ನ ದೇವಸ್ಥಾನ ಕಟ್ಟದು ಅಲ್ಪನೆ ಉಂತುದು ದಾದ ಮಲ್ತೊಂದು ಅಡ್ಪುನ ಕೆಲಸ ದೀಪದಾನ ಮಲ್ಪುನ ಅಂಚ ದೇವರಿಗೂ ವಿಶೇಷವಾದಾರು ಪ್ರೀತಿಡು ಸೇವೆ ಮಲ್ತೊಂದಿತ್ತೇರು. ಅವನು ಯಾವಾಗಲೂ ಹರಿನಾಮ ಸಂಕೀರ್ತನ ಪರನು ಮನಸ್ಸಿನಲ್ಲಿ ಹರಿಯನ್ನು ಧ್ಯಾನಿಸುವವನು ಅಂಚನೆ ಏಪಲ ಭಗವಂತನ ನಾಮ ಸಂಕೀರ್ತನ ಈ ನಮಕ್ ಈ ಕಲಿಯುಗೋಡ್ ಪಂತಿನ ಭಗವಂತನ ನಾಮ ಸಂಕೀರ್ತನ ಮಹಾಮಂತ್ರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಒಂದೇಪಲ ಅರು ಭಗವಂತನ ನಾಮಸ್ಮರಣೆ ಮಲ್ತೊಂದಿತ್ತೇರು. ಮನಸ್ಸಿನಲ್ಲಿ ಹರಿಯನ್ನು ಧ್ಯಾನಿಸುವವನು ಏಪ ತುಂಡಲ ಬಜಾರು ಪೋನ ಬನ್ನಗ ಅಟಿಲ್ ಮಲ್ಪುನಗ ನಮ್ಮ ಏಪ ಭಗವಂತನ ಧ್ಯಾನ ಮಲ್ಪನು ಇದು ನಮ್ಮ ಅಟಿಲ್ ಮಲ್ಪುನಗ ನಮ್ಮ ಪಿಕ್ಚರ್ದ ಅವೇನು ಗಾನಪನಂದು ನಮ್ಮ ಅಟಿಲ್ ಮಲ್ತಂಡ ಐತನೇ ಭಾವ ಅವು ಅಟಿಲ್ಗಳ ದಾದೆ ಹಾಕೊಂಡು ಆಯ್ತ ಎಫೆಕ್ಟ್ ಹಾಕೊಂಡು ನಮ್ಮ ಏಪ ಭಗವಂತನ ಸ್ಮರಣೆ ಮಲ್ತೊಂದು ನಮ್ಮ ಅಟಿಲ್ ಮಲ್ತಂಡ ನಮ್ಮ ಈ ಭಾವ ಅಟಿಲ್ಗಳ ಪೋದು ಸತ್ವಗುಣ ಅದು ನಮ್ಮ ಜೋಕುಲೆಗಳ ಅವು ತಿನ್ಪಿನ ಜೋಕುಲೆಗಳ ದಾದೆ ಹಾಕೊಂಡು ಆಯ್ತಾ ಎಡ್ಡ ಪರಿಣಾಮ ಬೂರುಂಡು ಪಂಡ ಎಂಚ ನಮ್ಮ ಭಾವ ಉಂಡು ಮಲ್ತಿನಗಲ್ನ ಅಟಿಲ್ ಮಲ್ತಿನಗಲ ಎಂಚ ಭಾವ ಉಂಡು ಅವೇ ಭಾವ ಅವು ಫುಡ್ ಪ್ರಿಪೇರ್ ಮಲ್ಪನಾಗಲ ಆಯ್ಕೆ ಎಫೆಕ್ಟ್ ಹಾಪಣ ಯಾಕಸ್ಕರ ನಮ್ಮ ಏತು ಪ್ರೀತಿ ಭಾವನ ನಮ್ಮ ದೇವರನ್ನ ಸ್ಮರಣೆ ಮಲ್ತೊಂದು ನಮ್ಮ ಅಟಿಲ್ ಮಲ್ಪನೋ ಆಯ್ತ ಮಿತ್ತು ದಾದೆ ಬುರುಂಡು ಆಯ್ತಾ ಫುಡ್ದ ಪ್ರಭಾವ ಬುರುಂಡು ಅಂಚ ಮೇರಿ ಏಪ ತುಂಡಲ ದೇವರಿಗೆ ನಮಸ್ಕಾರ ಮಲ್ತಂದು ಇತ್ತೇರು ಜೇರು ಜಯಧ್ವಜ. ಆ ರಾಜನಿಗೆ ವೀತಿಹೋತ್ರನೆಂದು ಪ್ರಸಿದ್ಧನಾದ ಪುರೋಹಿತನಿದ್ದನು. ಅರೆಗೊಂಜಿ ಪಂಡಿತರಿತ್ತೇರು ಪಂಡ ರಾಜನಗಲಿಗಳ ಪಂಡಿತೆ ಉಪ್ಪೇರು ಡಾಕ್ಟರ್ನಗಲು ಉಪ್ಪೇರು ಅಗಲೇನೆ ಒಂಜಿ ಫಿಕ್ಸ್ ಆಯ್ನ ಫ್ಯಾಮಿಲಿ ಡಾಕ್ಟರ್ ಬಂದು ಎಂಚೈತೆ ನಮಕ್ಲ ಉಪ್ಪುಂಡು ಅಂಚನೆ ಅಗಲಿಗಳ ಒಂಜಿ ಮಂತ್ರಿ ಉಪ್ಪೇರು ಅಗಲ ಸೈಡ್ ಇತ್ತಿನ ಅಂಚನೆ ಒಂಜಿ ಪುರೋಹಿತಲ ಭಟ್ರಲ ಇತ್ತಿರನ್ನ ಪುದರು ವೀತಿಹೋತ್ರ. ಅವನು ಜಯಧ್ವಜನ ರಾಜನ ವ್ಯಾಪಾರ ನೋಡಿ ಆಶ್ಚರ್ಯಗೊಂಡನು. ತೋ ಆ ಪುರೋಹಿತಗೂ ಮಸ್ತ್ ಸರ್ಪ್ರೈಸ್ ಆವಂದುಂಡು ಈ ಜಯಧ್ವಜ ರಾಜ ಅಂಡಲ ಇಂಚಪುರ ಬಿಸ್ನೆಸ್ ಮಲ್ತೊಂದುಳ್ಳರು ದೇವರನ್ನೆಲ್ಲ ಭಕ್ತಿ ಆತರು ಒಂದಿನ ತೂದರಿಗೆ ಮಸ್ತ್ ಆಶ್ಚರ್ಯ ಆಪುಂಡು. ಒಂದಾನೊಂದು ದಿನ ವಿಷ್ಣು ಧ್ಯಾನ ಪರನಾಗಿ ಕುಳಿತಿದ್ದ ಆ ರಾಜನನ್ನು ವೇದಾಂಗ ಪಾರಂಗನಾದ ವೀತಿಹೋತ್ರನು ಕೇಳಿದರು. ಅಂಚ ಮೇರು ವೀತಿಹೋತ್ರ ಪಂಡ ಪಂಡಿತ ಬ್ರಾಹ್ಮಣ ಪುರೋಹಿತ ಆರು ಕೇನುವೆರು ಈರು
ಇಂಚ ಭಗವಂತನ ಧ್ಯಾನ ಮಲ್ತೊಂದುಳ್ಳವರು ಈ ರಾಜ ಅದು ಇಂಚೆಂಚ ಭಗವಂತನ ಈತ ಭಕ್ತಿ ಎಂಚ ಬರ್ತೀನಿ ಎಪ್ಪತ್ತುಂಡಲ ತಪಸ್ ಮಲ್ತೊಂದುಪ್ಪರು ಬಂದಾರು ಪುರೋಹಿತ ಕೇನ್ವಿರರಿ ವೇತಿಯೋತ್ರನ ಹೇಳಿದನು, ಉತ್ತಮ ಧರ್ಮ ಸೂಕ್ಷ್ಮಗಳನ್ನು ತಿಳಿದರಿವನು ಹರಿಭಕ್ತಿ ನಿರತನು ಭರತ ಕುಲಾಗ್ರಾಣಿಯು ಆದ ದೊರೆಯೇ ನೀನು ವಿಷ್ಣು ಭಕ್ತರಲ್ಲಿ ಉತ್ತಮನಾಗಿರುವೆ. ಅದು ಬಂದ್ಬೇರು ಈ ಭಗವಂತನ ಭಕ್ತಿಡು ಮಸ್ತ್ ಇಂಪ್ರೂವ್ಮೆಂಟ್ ಆತ. ಪ್ರತಿದಿನಲ ಇದಾದ ಮಲ್ತೊಂದುಲ್ಲ ಭಗವಂತನ ಆ ನೆಲ ಒಚ್ಚೊಂದುಲ್ಲ, ಪ್ರತಿದಿನಲ ಈ ದೀಪದಾನ ಮಲ್ತೊಂದುಲ್ಲ ನಿಕ್ಕು ಐಟೇ ಆಸಕ್ತಿ ಪುನು ಈ ಮಸ್ತ್ ಧನ್ಯ ಆದುಲ್ಲ. ಒಂದಿಂಚ ಮಲ್ಪರೆಗೂ ನೀನು ಅದಕ್ಕೆ ಏನು ಫಲವೆಂದು ತಿಳಿದಿರುವೆ ಅದನ್ನು ನನಗೆ ಹೇಳು. ಒಂದು ಎಂಚ ನಿಕ್ಕು ಈ ದೇವರನ್ನ ಮಿತ್ತು ಈತ ಭಕ್ತಿ ಬರ್ರೆಗ್ ದಾದ ಕಾರಣ ಈತ ಮಲ್ಲ ರಾಜ ಅಂಡಲ ಈ ಎಂಚ ಈ ದೇವರನ್ನ ಈ ಒಂಜಿ ಶೂದ್ರನಾಗಲು ಮಲ್ಪನೆ ಕೆಲಸನ ಮಲ್ತೊಂದುಲ್ಲತ ಒಂದು ಇಂಚಿತ್ತಿನ ದೇವರನ್ನ ಮಿತ್ತು ಭಕ್ತಿ ಬರ್ರಿಗೆ ಕಾರಣದಾದ ಪಂಡ ನೆಲ వచ్చిನ ಒಂದು ಬಾಜನ ದೆಕ್ಕುನ ಪುರ ಏಪಲ ರಾಜನಗಲು ಮಲ್ಪುಜೇರು ಶೂದ್ರನಗಲು ಮಲ್ಪುನು ಅಂಡ ಇರೆಗ್ ಎಂಚ ಒಂದು ಬುದ್ಧಿ ಬತ್ತುಂಡು ದೇವರನ್ನ ಭಕ್ತಿರೆಗ್ ಎಂಚ ಬತ್ತೀನಿ ಅವೇ ನಿಂಗೆ ಪನ್ಪರ ಬಂದ ಪುರೋಹಿತ ಅರ್ನ ವೀತಿ ಹೋತ್ರ ಅರಡ ಕೇನ್ವೇರು. ಜಯಧ್ವಜ ಪನ್ಪೇರು ಭದ್ರನೆ ನೀನು ಸರ್ವದಾ ಬತ್ತಿ ಎಣ್ಣೆಗಳನ್ನು ಸಂಪಾದಿಸುವುದರಲ್ಲಿಯೂ ವಿಷ್ಣು ದೇವಸ್ಥಾನದ ಸಮ್ಮಾರ್ಜನೆಯಲ್ಲಿಯೂ ಉದ್ಯುಕ್ತನಾಗಿರುವೆ. ಮೇರು ವೀತಿ ಹೋತ್ರನೆ ಪುರೋಹಿತನ ಕೇನ್ವೇರು ರಾಜ ಈ ಏಪತ್ತುಂಡಲ ದೇವರಿಗೂ ಬತ್ತಿ ಪಾಡೊಂದು ಎಣ್ಣೆ ಪಾಡೊಂದು ಅಂಜನೆ ವಿಷ್ಣು ಭಗವಂತನ ದೇವಸ್ಥಾನಡು ಒಚ್ಚೊಂದು ಅಡ್ತೊಂದು ಉಪ್ಪರತೆ ವಿಷ್ಣು ಪ್ರೀತಿಕರವಾದ ಇತರ ಕರ್ಮಗಳು ಬೇಕಾದಷ್ಟಿವೆ. ಭಗವಂತನ ಒಂದೇ ಒಂಜಿ ಕೆಲಸ ಪುನೆ ಬೇತಲ ಕೆಲ ಉಂಡು ಅಟೀನ್ ಮಲ್ಪೊಲಿ ದೇವರನ್ನ ಶೃಂಗಾರ ಮಲ್ಪೊಲಿ ದೇವರಿಗೆ ಪೂ ಕಟ್ಟದು ಕೂರಲಿ ಒಂದು ಪೂರ ಈತ್ ಕೆಲಸ ಉಂಡು ದೇವಸ್ಥಾನಡು ಕಮ್ಮಿಜ್ಜಿ ಆಂಡಲ ಈರು ನೆಟ್ಟೆದೇಗು ನಿರಂತರವಾದ ಉಲ್ಲಾರು ಬಂದು ಆರು ವೀತಿ ಹೋತ್ರ ಅರೆಕೇನ್ವರು ಖಾಲಿ ಒಚ್ಚುನ ಬೊಕ್ಕ ದೇವರಿಗೂ ದೀಪ ಬಣ್ಣ ಒಂದೇ ಕೆಲಸ ಮಲ್ತೊಂದುಲ್ಲರು. ಭಗವಂತ ಪ್ರಿಯ ಆಯ್ನ ಬೇತಲ ಕರ್ಮ ಉಂಡಾತ ಕೆಲವು ಕೆಲಸ ಬೊಡಾನಾತು ಉಂಡಾತ ಆಂಡಲ ಒಂದೇ ಕೆಲಸದೊಡೆಯರು ಮಗ್ನವಾದುಲ್ಲರತೆ ಬಂದಾರು ಅನ್ನ ಪುರೋಹಿತ ಕೇನ್ವರು ವೀತಿ ಹೋತ್ರ ಕೇನ್ವರು ದೊರೆ ನಿನಗೆ ನನ್ನಲ್ಲಿ ನಿಜವಾದ ಅಭಿಮಾನವಿದ್ದರೆ ಸಂವಾರ್ಜನೆ ಮುಂತಾದವುಗಳಿಂದ ಉಂಟಾಗುವುದೆಂದು ನೀನು ತಿಳಿದಿರುವ ಅತಿ ಗೋಪ್ಯವಾದ ಮಹಾಪುಣ್ಯವನ್ನು ಸಮಗ್ರವಾಗಿ ತಿಳಿಸು. ರಾಜರೇ ಜಯಧ್ವಜಡ ಪನ್ಪಿರಾರು ಪುರೋಹಿತ ಕೇನ್ವರು ವೀತಿ ಹೋತ್ರ ಎನ್ನ ಮಿತ್ತು ಇರೆಗ್ ಅಭಿಮಾನ ಇತ್ತಂಡ ಎನ್ನ ಮಿತ್ತು ಮೋಕೆ ಇತ್ತಂಡ ಇರೆಗ್ ಇರೊಂದು ಅಡ್ಪಣ ಕೆಲಸದ ಮಿತ್ತು ಇರೆಗ್ ಈತ ಇಂಟ್ರೆಸ್ಟ್ ಬೈದಿನಿ ಅಂಚ ಇರ್ ದೇವರನ್ನ ಜಗನ್ ಒಚ್ಚಿದು ಅಡ್ತದು ಇರಿಗೆ ಇಂಚಿತ್ತಿನ ಒಂಜಿ ಮಹಾಪುಣ್ಯ ತಿಕ್ಕರೆಗ್ ಅಂಚಿತ್ತಿನ ಸೀಕ್ರೆಟ್ ದಾದೆ ಎವೆನ ಇಂಕು ಪೊರ್ಲು ಪನ್ಲೆ ಇರ್ ಮಲ್ಲ ಫೇಮಸ್ ಆಯರು ಇರೆ ಮಸ್ತ್ ಪುಣ್ಯ ತಿಕ್ಕುತ್ತಂಡು ಅವು ಎಂಚ ನೆಟ್ಟೆದಾದೆ ಆತ್ಮಲ್ಲ ಸೀಕ್ರೆಟ್ ದಾದೆ ಇಂಕ ಪನ್ಲೆ ಬಂದು ರಾಜಡ ಜಯಧ್ವಜಡ ಪುರೋಹಿತ ಕೇನ್ವೇರು. ಪುರೋಹಿತನ ಹೀಗೆ ಹೇಳಿದ್ದನ್ನು ಕೇಳಿ ಆ ಜಯಧ್ವಜನ ನಕ್ಕು ವಿನಯದಿಂದ ಬಗ್ಗಿ ಕೈ ಮುಗಿದು ಹೀಗೆ ಹೇಳಿದ್ದನು. ಅದಾಗ ಜಯಧ್ವಜ ಪನ್ಪೇರು ರಾಜ ಪನ್ಪೇರು ತೆಲ್ತದು ಶಾಂತ ಆದ ಪನ್ಪೇರು ಬ್ರಾಹ್ಮಣ ಶ್ರೇಷ್ಠರೇ ಪುರೋಹಿತರೇ ಪೂರ್ವದಲ್ಲಿ ಹೇಗೆ ನಡೆಯಿತೆಂಬುದನ್ನು ಕೇಳು. ಯಾನು ಇತ್ತೆ ರಾಜ ಅದುಲ್ಲೆ ಜಯಧ್ವಜ ಅದುಲ್ಲೆ ಅಣೆಯನ ದುಂಬದ ಜನ್ಮಡು ದಾದ ಆದಿತ್ತೆ ಅವಿನೀರ್ ಕೆಂಡರಿಗೆ ಆಶ್ಚರ್ಯ ಅದು ಕೇಳುವವರಿಗೆ ಆಶ್ಚರ್ಯಕರವು ಜನ್ಮಾಂತರ ಸ್ಮರಣೆ ಉಳ್ಳವನಾದುದರಿಂದ ನಾನು ಅದನ್ನು ತಿಳಿದಿರುವೆನು. ಪಂಡ ಕೆಲವರಿಗೂ ದುಂಬದ ಜನ್ಮ ನಮ್ಮ ದಾದ ಆದಿತ್ತ ಬಂದಲ ಗೊತ್ತು ಅವ ನಮ್ಮ ರಡ್ನೆ ಅದ್ದೇಳು ಭಗವದ್ಗೀತೆಡ್ಕೆಂದ ಜನ್ಮದ ಪೂರ್ವ ಜನ್ಮದಲ್ಲ ಕೆಲವರಿಗೂ ದೇವರಿಗೆ ನೆನಪು ಕೊರ್ಪೆರು ಅಂಚಾರು ಪನ್ಪೆರು ಎಂಗು ದುಂಬದ ಜನ್ಮಡು ಯಾನಿ ಏನ ಆದಿತ್ತೆ ಐತಲ ಹೆಂಗಿತ್ತೆ ಸ್ಮರಣೆ ಉಂಡು ಯಾನಿರಿ ಪನ್ಪೆ ದಾದ ಆದಿತ್ತೆ. ಬ್ರಾಹ್ಮಣನೇ ಹಿಂದಿನ ಸ್ವಾರೋಚಿತ ಮನ್ವಂತರದ ಕೃತಯುಗದಲ್ಲಿ ವೇದ ಮತ್ತು ವೇದಾಂಗಗಳಲ್ಲಿ ಕೃತಯುಗ ಬಣ ಸತ್ಯಯುಗಟು ಇತ್ತೆ ನಮ್ಮ ಕಲಿಯುಗೊಟ್ಟುಲ್ಲ. ಕೃತಯುಗೊಟ್ಟು ಯಾನು ವೇದಾಂಗಳಿ ಪಾರಂಗತನಾದ ರೈವತನೆಂಬ ಬ್ರಾಹ್ಮಣ ಶ್ರೇಷ್ಠನಿದ್ದನು. ರೈವತ ಪನ್ಪಿನ ಬ್ರಾಹ್ಮಣ ಇತ್ಯರು ಒಯ್ಟು ಕೃತಯುಗೊಟ್ಟು ಬಣ ಸತ್ಯಯುಗೊಟ್ಟು ಇತ್ತೆ ನಮ್ಮ 4ನೇ ಯುಗಟುಲ್ಲ. ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಆದ ಬೊಕ್ಕ ಇತ್ತೆ ನಮ್ಮ ಕಲಿಯುಗೊಟ್ಟುಲ್ಲ ಇತ್ತೆ ಒಂದಾರು ಪನ್ಪೇರು ಆ ಸತ್ಯಯುಗೊಟ್ಟು ಒಂಜಿ ರೈವತ ಪನ್ಪಿನ ಬ್ರಾಹ್ಮಣ ಇತ್ಯರು. ಅವನು ಯಾವಾಗಲೂ ಅಯೋಗ್ಯರಿಗೆ ಯಾಗಾದಿಗಳನ್ನು ಮಾಡಿಸುವವನು ಗ್ರಾಮ ಪುರೋಹಿತನು ಚಾಡಿಕೋರನು ನಿಷ್ಠುರ ಭಾಸಿಯು ನಿಷಿದ್ಧ ಪದಾರ್ಥವನ್ನು ಮಾರುವವನಾಗಿ ನಿಷಿದ್ಧ ಕರ್ಮಗಳನ್ನು ಮಾಡುತ್ತಿದ್ದ ಅನ್ನದ ಕಾರಣ ಬಂಧುಗಳಿಂದ ಪನ್ಪೇರು ಅಂಚಿತ್ತಿನ ಬ್ರಾಹ್ಮಣ
ಬ್ರಾಹ್ಮಣ ಆಯ್ನ ಹಿಡ್ಬಕ್ಕ ಅಗಲೆ ಹಿಂಸೆ ಮಲ್ಪರೆಜ್ಜಿ ಬೇತೆಂಗಳ ದೂರ ಪಂಡ್ರೆ ಬಲ್ಲಿ ಗ್ರಾಮ್ಯ ಕತೆ ಇಡಗಲೆ ಇಂಟ್ರೆಸ್ಟ್ ಪರಬಲ್ಲಿ ಕಾಲಿ ಕೃಷ್ಣ ಭಗವಂತನೇ ಕತೆ ಕೃಷ್ಣ ಭಗವಂತನ ಕತೆ ಪಠನ್ ಪಾಠನ್ ಅಗಲಿಗೆ ಏತು ಬರ ದೇವೇನ ಗ್ರಂಥ ಉಂಡು ಅವೇನು ಓದುದು ಅವೇನು ಬೇತೆಗಲೆ ಪನ್ಪಿನ ಕೆಲಸ ಅಂಚನೆ ಯಜ್ಞ ಅಗಲು ಮಲ್ಪುನು ಅಂಚನೆ ಬೇತೆಗಳಿಗೆ ಮಲ್ಪಾದು ಕೊರ್ಪಿನಿ ಅರ್ನ ತಿತ್ತುಡು ಏತು ಜನ ಉಳ್ಳೇರು ವರ್ಣ ಉಂಡು ಕ್ಷತ್ರಿಯ ವೇಷ ಶೂದ್ರ ಅಗಲೆ ಪೂರ ಕಲ್ಪ ಅನ್ನನೇ ಶ್ರೇಷ್ಠವಾಯನ ಬ್ರಾಹ್ಮಣ ಭಗವಂತಗೆ ಐಕೋಸ್ಕರನೇ ಇಷ್ಟ ದೇಪಣ ಬ್ರಾಹ್ಮಣ ಏಪಲ ವೇದ ಪಾರಂಗತ ಅರೆಗೆ ಪೂರ ಗೊತ್ತಿಪ್ಪೊಡು ಆರು ಬೊಕ್ಕ ಅರ್ನ ತಿತ್ತುಡಿತ್ತಿನಾಗಲೇ ಪೂರ ಕಲ್ಪಾದ ಕೊರಡು ಭಗವಂತನ ಬಗ್ಗೆ ತೆರೆದು ಕೊರಡು ಅದಂಡ ಮಾತ್ರ 4 ಜನಲ ಸೇರ್ದು 4 ವರ್ಣಲ ಸೇರ್ದು ಎನ್ನಡೆ ಬರೋಲೆ ತಾಪಂದು ಭಗವಂತ ಈ ಭಗವದ್ಗೀತೆ ನಮಕ್ ಚತುರ್ವರ್ಣ 4 ವರ್ಣ ನಮಕ್ ಪಂತೀನಿ ನಮಕ್ ಈ ಭೌತಿಕ ಜಗತ್ತು ರವೇನು ಮಿಸ್ಯೂಸ್ ಮಲ್ಪರೆಗೋಸ್ಕರ ಆ 4 ವರ್ಣ ಮಲ್ದಿನತ್ತು ದೇವರಾದೆ ಮಲ್ದಿಂದೆ ಪಂಡ ಒರಿಯನ ಕ್ವಾಲಿಟಿ ಬೇತೆ ಬೇತೆ ಅಪ್ಪುಡು ಪ್ರತಿ ಒರೆಗ್ಲ ದೇವರನ ಬಗ್ಗೆ ತೆರಿಯರೆ ಆಯ ಪಂಡಿತೆ ಅವರಿಗೆ ಸಾಧ್ಯ ಅಜ್ಜಿ ಆಯನ ಧರ್ಮದ ಪ್ರಕಾರ ಆಯನ ಗುಣದ ಪ್ರಕಾರ ಆಯ್ಗ ದಾದೆ ಒಂಜೊಂಜಿ ಕೆಲಸ ಮಲ್ಪರ ಆಯ್ಗ ಅರ್ಹತೆ ಒಪ್ಪುಣು ಪ್ರತಿ ಒರೆಗ್ಲ ಶತ್ರುನೇ ಕೆಲಸ ಮಲ್ಪರಿಗೆ ಸಾಧ್ಯ ಅಜ್ಜಿ ಪ್ರತಿ ಒರೆಗ್ಲ ಈ ಒಂಜಿ ದೇಶನು ಪ್ರೊಟೆಕ್ಷನ್ ಮಲ್ಪರಿಗೆ ಸಾಧ್ಯ ಅಜ್ಜಿ ಆ ಬ್ರಾಹ್ಮಣಗೆ ಪೋದು ಗನ್ನು ಪಸಂದು ಒರಿಯನ ಕಿಲ್ ಮಲ್ಪರಿಗೆ ಇಜ್ಜಿದೆ ಪಣ ಬ್ರಾಹ್ಮಣ ಏಪಲ ಬ್ರಾಹ್ಮಣ ಅರೆಗೆ ಹಿಂಸೆ ಮಲ್ಪರಿಗೆ ಇಜ್ಜಿ ಅರ್ನ ಕ್ವಾಲಿಟಿ ಖಾಲಿ ಪಡಾಯಿ ಮಲ್ಪುನ ಓದುನ ಭಗವಂತನ ಬಗ್ಗೆ ತೆರಿಯುನ ಪಂಡಿತ ಅಪ್ಪಿನ ಆರು ಕಲ್ತದು ಅರ್ನ ತಿತ್ತುಡಿತ್ತಿನ ಕ್ಷತ್ರಿಯ ವೇಷ ಶೂದ್ರನಗಲೆ ಕಲ್ಪಾದು ದೇವರನ ಬಗ್ಗೆ ತಿರಿಪಾದು ದೇವರ ನಡೆಗೆ ಲೆಸನ್ ಪೋಪಿನ ಕರ್ತವ್ಯ ಆಂಡ ನೆಟೆ ರೈವತ ಪನ್ಪಿನ ಬ್ರಾಹ್ಮಣ ದಾದ ಮಲ್ತೊಂದಿತ್ತೇರು ಪಂಡ ಆರು ಚಾಡಿ ಪನೊಂದು ಬುಕ್ಕರೆನ ಸುದ್ದಿ ಪನೊಂದು ನಿಷ್ಠುರ ಭಾಸ್ಯ ಅದು ನಿಷಿದ್ಧ ಪದಾರ್ಥ ಬ್ರಾಹ್ಮಣರನಗಲೇ ಓ ಮಾರ್ರೆ ಬಲ್ಲಿ ಸೇಲ್ ಮಲ್ಪರಬಲ್ಲಿ ಅಂಚಿತ್ತಿನ ಆರು ಹಿಂಸೆ ಮಲ್ತದ ಪುರ ಮಾರೊಂದಿತ್ತಿರು ಅಂಚಿತ್ತಿನ ನಿಷಿದ್ಧವಾಯನ ಕೆಲಸನಾರು ಮಲ್ತೊಂದಿತ್ತಿರು ಅಂಚೆ ಮಲ್ತಿಗೋಸ್ಕರ ಅರ್ನ ಬ್ರಾಹ್ಮಣ ಕುಟುಂಬಡೆ ಪ್ರತಿಯೊರಿಲ್ಲ ಸಂಬಂಧದಗಲು ದಾದ ಮಲ್ತಿರೇನು ಬಹಿಷ್ಕಾರ ಮಲ್ತಿರು ಅರೇನು ದೂರ ಮಲ್ತಿರು ದುಃಖಿಯು ಬಡವನ ರೋಗದಿಂದ ಅಂಗಶೈಥಿಲ್ಯ ಉಳ್ಳವನು ಆದನು ಅರೇನು ಬಹಿಷ್ಕಾರ ಮಲ್ತಿನ ಬಕ್ಕ ಅರೆ ಮಸ್ತ್ ದುಃಖ ಅದು ಆರು ಬಡವೆ ಅದು ಮಸ್ತ್ ಅರ್ನ ದೇಹ ಶೈಥಿಲ್ಯ ಅದು ವೀಕ್ನೆಸ್ ಅದು ಇತ್ತಿರು ಅವನು ಒಂದಾನೊಂದು ಕಾಲದಲ್ಲಿ ಹಣವನ್ನು ಸಂಪಾದಿಸಬೇಕೆಂದು ತಿರುಗುತ್ತಾ ನರ್ಮದಾ ನದಿಯ ತೀರದಲ್ಲಿ ಶ್ವಾಸರೋಗದಿಂದ ಪೀಡಿತನಾಗಿ ಮೃತನಾದನು ಅಲ್ತವಕ್ಕ ಬ್ರಾಹ್ಮಣರು ಉನರತಿನರ ಇಜ್ಜಿ ಆ ರೈವತ ಪಂಪಿನ ಬ್ರಾಹ್ಮಣಗ ಪ್ರತಿಯೊರಿಲ್ಲ ಅರ್ನ ಸಂಬಂಧಗಳರೇನು ಬಹಿಷ್ಕಾರ ಮಲ್ತಿರು ಅಂಚ ದುಃಖ ಮಲ್ತು ಬಡವೆ ಉನರತಿನರ ದಾಲೆಜ್ಜಿ ಎಂಚಾಣಲ ತಿನ್ನೋಡತ ದೊಡ್ಡ ಸಂಪಾದನೆ ಮಲ್ತಂದು ತಿನ್ನೋಡತ ಬಂದು ಕೊಡಿಗಳ ತಿರುಗೊಂದು ನರ್ಮದಾ ನದಿತ ಅಲ್ಪ ಪೋದು ಒಂದಿನ ಅನೇಕ ಶ್ವಾಸದ ಉಸಿರಾಟದ ಸೀಕ್ ಬತ್ತದು ಆರು ಸೈಪಿರು ನಾರದ ಮುನಿಯೇ ರೈವತನು ಸತ್ತ ಮೇಲೆ ಬಂಧುಮತಿ ಎಂಬ ಅವನ ಹೆಂಡತಿಯು ಸ್ವೇಚ್ಛಾವಿಹಾರ ಪರಳಾಗಿ ಬಂಧುಗಳಿಂದ ಬಹಿಷ್ಕೃತಳಾದಳು ಇತ್ತೆ ಸನಕಾದ ಬಂದ್ಪೆರ ನಾರದಡ ಆ ರೈವತ ಬ್ರಾಹ್ಮಣ ಸೈತಿ ನೆಡ್ಬಕ್ಕ ಅರ್ನ ಬುಡಿದಿ ಬಂಧುಮತಿಲ್ಲ ದಾದ ಮಲ್ತೆರು ಅಂಡ ಕಣನೆಲ ಹಾಳು ಬುದ್ಧಿ ಮಲ್ದಿನದಸ್ಕರ ಅರ್ನ ಬುಡಿದಿಲ್ಲ ಬಹಿಷ್ಕಾರ ಮಲ್ತೆರು ಕಣನೆ ಜೀವಪುನಂಗೆ ಇಲ್ಲಡು ಮಾತೆಲ್ಲ ದಿಯರು ಅಲ್ತವಾಗ ಕಣನೆ ಸೈತಿ ನೆಡ್ಬಕ್ಕ ಅರ್ನ ಬುಡಿದಿಲ್ಲ ಬಂಧುಮತಿಲ್ಲ ಪ್ರತಿಯೊರಿಲ್ಲ ದಾದ ಮಲ್ತೆರು ಬಹಿಷ್ಕಾರ ಮಲ್ತೆರು ಅರಣ್ಯ ಇಲ್ಲಡ್ದು ಪಿದೆ ಪಡಿಯರು ಅವಳಲ್ಲಿ ದಂಡಕೇತು ಎಂಬ ಹೆಸರಿನಿಂದ ಚಂಡಾಲನಾಗಿ ಹುಟ್ಟಿದ್ದೇನೆ ಅರೆನ್ ಪಿದೆ ಪಾಡಿಯರು ಬಂಧುಮತಿ ಪಿದಾಯ ಪಾಡಿರ್ಬೇಕು ಅರೆಗ್ಲ ಬ್ಯಾಡ್ ಮ್ಯಾನರ್ಸ್ ಬತ್ತಡು ಅಂಚ ಆ ಒಂಜಿ ಬಂಧುಮತಿ ಪನ್ಪಿನ ಆ ರೈವತ ಪನ್ಪಿನ ಬ್ರಾಹ್ಮಣಡ ಆ ಸೈತಿನ ಬಕ್ಕ ಅರ್ನ ಬುಡೇದಿ ಬೇತೆಪುರ ಪರಪುರುಷ ಸಂಘಪುರ ಮಲ್ತಂದು ಅರ್ನ ಬಾಲೆ ಅದು ಯಾನು ಪುಟ್ಟಿಯೇ ಬಂದ ಮೇರು ಏರ್ ಪನ್ಪಿರು ಜಯಧ್ವಜ ಪನ್ಪಿರು ಚಂಡಾಲನಾಗಿ ಹುಟ್ಟಿದ್ದೇನೆ ಆಗ ನಾನು ಯಾವಾಗಲೂ ಮಹಾಪಾಪ ಕೃತ್ಯಗಳಲ್ಲಿ ಆಸಕ್ತನು ಚಂಡಾಲನಾಗಿ ಪಂಡ ಡಾಗ್ ಈಟರ್ ದೇಪಂಡ ಆರೆಗೂ ಬ್ಯಾಡ್ ಮ್ಯಾನರ್ಸ್ ಮಲ್ತೊಂದಿತ್ತೀರು ಬ್ರಾಹ್ಮಣಲ ಬ್ಯಾಡ್ ಮ್ಯಾನರ್ಸ್ ಮಲ್ತೊಂದಿರು ರೈವತ ಪನ್ಪಿನ ಬ್ರಾಹ್ಮಣ ಬ್ಯಾಡ್ ಮ್ಯಾನರ್ಸ್ ಮಲ್ತು ಇಲ್ಲದಾಗಲೂ ಪೂರ ಬಹಿಷ್ಕಾರ ಮಲ್ತಾರೆ ನೆನಪಿದೆ ಪಾಡಿಯರು ಅದು ಉನರೆತ್ತಿನರು ಪಂದೆ ಅಲ್ಪ ನರ್ಮದಾ ನದಿ ತೈಟೆ ಪೋದು ಅರೆ ಶ್ವಾಸದ ಸೀಕ್ ಬತ್ತದು ಅರೆ ಸೈತ್ಯರು ಅಂಚೆನೆ ಅರ್ನ ಬುಡಿದಿ ಬಂಧುಮತಿ ಆರ್ಲ ಬ್ಯಾಡ್ ಮ್ಯಾನರ್ಸ್ ಮಲ್ತು ದಂಡಕೇತು ಪನ್ಪಿನ ಅರೆಗೊಂಜಿ ಬಾಲೆ ಪುಟ್ಟಿ ಅವು ಮೇರೆ ದುಮ್ಮದ ಜನ್ಮಡು
ಬ್ರಾಹ್ಮಣ ದ್ವೇಷವು ಪರಸ್ತ್ರೀ ಪರದ್ರವ್ಯ ಇವುಗಳನ್ನು ಆಶಿಸುವವನು ಪ್ರಾಣಿ ಹಿಂಸಕನ ಆಗಿದ್ದೇನು ಅದು ಪನ್ಪೇರು ಯಾನ ದಾದೆ ದಂಡಕೇತು ಪನ್ಪಿನ ಮಗೆ ಅದು ಅರೆಗ್ ಪುಟಿಯ ಬಂದು ಮಾತಿಗೂ ಅಲ್ತ ಬಕ್ಕ ಅಂಚಿತ್ತಿನ ಪಾಪಕೃತ್ಯ ಮಲ್ತೊಂದಿತ್ತಿನ ಮಮ್ಮಿ ಪಪ್ಪನ ಬಾಲ್ಯಾದಿ ಅನ್ಪುಟ್ಟದ್ದು ನ್ಯಾಲ್ಲ ಅವೇ ಕೆಲಸೋಡು ಸುರು ಮಲ್ತೆ ಮಲ್ಪರೆಗು ಎಂಚ ಪಪ್ಪ ಮಲ್ತೊಂದಿತ್ತರೋ ರೈವತ್ತ ಪಪ್ಪ ಎಂಚ ಮಲ್ತೊಂದಿತ್ತರೋ ಬ್ರಾಹ್ಮಣ ಆದಲ ಅಂಜನೆಯನ್ನ ಅಮ್ಮ ಬಂದು ಮತ್ತಿ ಎಂಚ ಕೆಲಸ ಮಲ್ತೊಂದಿತ್ತರೋ ಅಂಚನೆ ಕೆಲಸ ಎಲ್ಲ ಮಲ್ಪರೆ ಸುರು ಮಲ್ತೆ ಪರಶ್ರೀ ಸಂಘ ಪರದ್ರವ್ಯ ಬೇತೆಗಲ ದೊಡ್ಡ ಬರ ಲಕ್ಕ ಒಂದು ಪ್ರಾಣಿ ಹಿಂಸೆ ಮಲ್ತೊಂದು ಮೃಗ ಪಕ್ಷಿ ಒಂದಿನ ಪೂರ ಕೆರೊಂದು ಪೆತ್ತನ ಕೆರಂದು ಬ್ರಾಹ್ಮಣರಿನ ಕೆರೆಂದು ಗೋ ಬ್ರಾಹ್ಮಣ ಮೃಗ ಪಕ್ಷಿ ಒಂದಿನ ಪೂರ ಕೆರೊಂದು ಮೇರು ಪರ್ವತದಷ್ಟು ಬಂಗಾರಗಳನ್ನು ಬಹುವಾಗಿ ಅಪಹರಿಸಿರುವೆನು ಅಂಚ ಪೂರ ಕೆರ್ದು ಪಸಂದು ತಿಕ್ಕಿನಗಲಿಂಬರ ಕೆರ್ದು ಪಸಂದು ಯಾನು ಮೇರು ಪರ್ವತ ಏತುಂಡು ಆತಿಯಾನು ಬಂಗಾರ ಜಮ ಮಲ್ತಿದೀಯೆ ಬಂದು ದಂಡಕೇತು ಪನ್ಪೇರು ದಂಡಕೇತು ಪಂಡ ದುಮ್ಮದ ಜನ್ಮಡು ದಂಡಕೇತು ಆದಿತ್ಯನ ಇತ್ಯದ ಜನ್ಮಡು ಜಯಧ್ವಜ ಅಪ್ಪನ್ಬಿ ನಿತ್ಯವೂ ಮದ್ಯಪಾನ ನಿರತನು ಬಹುವಿಧವಾದ ದಾರಿಗಳಿಗೆ ಅಡ್ಡ ಹಾಕುವವನು ಏಪತುಂಡಲ ಪರಂದು ಕೆಲಪುರ ಕೆಲಸೋಗ್ಯಾನು ಅವೇನು ಅಡ್ಡಪಟ್ಟದು ಪಶು ಪಕ್ಷಿ ಮೃಗ ಜಂತುಗು ಪುರ ಯಾನು ಒಂಜಿ ಯಮನ ಲಕ್ಕ ಹಗಲನು ಕೆರೊಂದಿತ್ತೆ ಒಂದಾನೊಂದು ದಿನ ಕಾಮಾತುರನಾಗಿ ಪರಶ್ರೀ ಸಂಭೋಗ ಮಾಡಬೇಕೆಂಬ ಆಶೆಯಿಂದ ಅಂಚನೆ ಕೆಲಸ ಪರಶ್ರೀ ಸಂಘ ಮಲ್ತೊಂದು ಒಂಜಿ ದಿನ ಯಾನು ಆ ವಿಷ್ಣು ದೇವಸ್ಥಾನದ ಅಡೆ ಪೋಯೆ ಅದರೊಳಕ್ಕೆ ಆ ಹೆಂಗಸಿನೊಳಗೆ ಪ್ರವೇಶಿಸಿದನು ಅಲ್ಪ ವಿಷ್ಣು ದೇವಸ್ಥಾನಡಿತ್ತಿನ ಒಂಜಿ ಪರಶ್ರೀ ಅರ್ನೊಟ್ಟಿಗೂ ಯಾನು ಕಾಮ ಎನ್ನ ಜಾಸ್ತಿ ಆದ ಅರ್ನೊಟ್ಟು ಯಾನು ಸಂಭೋಗ ಮಲ್ಪರೆಗೂ ಅಲ್ಪನೆ ಜೆತ್ತೆ ಅಂಚ ಆ ಪರಶ್ರೀ ಸಂಭೋಗ ಮಲ್ತೊಂದು ಪುನಗ ದೇವಸ್ಥಾನದ ಬರೆಟಿತ್ತಿನ ಆ ಅರ್ನೊಟ್ಟು ಯಾನು ಸಂಭೋಗ ಮಲ್ಪುನಗ ಅಲ್ಪನೆ ಜಪ್ಪುನಗ ಬ್ರಾಹ್ಮಣನೇ ನನ್ನ ಬಟ್ಟೆಯ ಕೊನೆಯಿಂದ ಎಷ್ಟು ಪ್ರದೇಶ ಗುಡಿಸಲ್ಪಟ್ಟಿತೋ ಅಲ್ಲಿ ಎಷ್ಟು ಧೂಳಿ ಕಣಗಳು ಗುಡಿಸಲ್ಪಟ್ಟೋ ಅಷ್ಟು ಜನ್ಮಗಳಲ್ಲಿ ಮಾಡಿದ ಪಾಪವು ತಕ್ಷಣದಲ್ಲಿ ನಾಶವಾಯಿತು. ಅದಗ ಎನ್ನ ಏತುಪರಯಾನು ಬೇಲೆ ಮಲ್ದಿತ್ತ ಒಂದು ಪೂರ ದಾದಾಂಡು ದೇವನ ಕೆಲಸ ಎಡ್ಡೆ ಕೆಲಸ ಮಲ್ದಿತ್ತುಂಡಲ ಅವು ಪೂರ ತಕ್ಷಣ ನಾಶಾಣು ದ್ವಿಜೋತ್ತಮನೇ ಆ ದೇವಾಲಯದಲ್ಲಿ ಸಂಭೋಗ ಸೌಖ್ಯ ಕಾರ್ಯಕ್ಕೆ ದೀಪವನ್ನು ಹಚ್ಚಿದೆನು. ಅದರಿಂದಲೂ ನನ್ನ ಪಾಪವು ನಿಶೇಷವಾಗಿ ಹೋಯಿತು. ಹೀಗಿರುವಾಗ ಪಟ್ಟಣದ ಕಾವಲುಗಾರರು ವಿಷ್ಣು ಗೃಹಕ್ಕೆ ಬಂದು ಇವನು ಜಾರನೆಂದು ತಿಳಿದು ನನ್ನನ್ನು ಆ ಹೆಂಗಸನ್ನು ಸಹ ಹಿಡಿದು ಕೊಂದರು. ಇತ್ತೆ ಸಂಭೋಗ ಆ ಪೊಣ್ಣು ಅಲ್ಪ ದೇವಸ್ಥಾನದ ಅಲ್ಪ ಇತ್ತಲು ಅಲ್ನೊಟ್ಟು ಯಾನು ಸಂಭೋಗ ಮಲ್ಪನ ಎಂಕಿ ಇಚ್ಚಾಂಡು ಕತ್ತಲೆ ಎತ್ತಂಡು ಕತ್ತಲೆಗೆ ದಾದ ಮಲ್ಪನ ಬಂಡು ಯಾನು ದೇವರನ್ನ ಅಲ್ಪ ಒಂಜಿ ದೀಪ ಪೊತ್ತಾಯ. ಆ ದೀಪ ಪೊತ್ತಾನ ದೇವರನ್ನ ದೀಪ ಪತ್ತಾನ ಬಂದು ದೇವರು ಖುಷಿಯಾರು ಒಂಜನ್ನ ಪುಣ್ಯ ಅಂಡ ಯಾನು ಒಂಜಿ ಪೊಣ್ಣನಟ್ಟು ಇತ್ತಿನಸ್ಕರ ಏನನ್ನ ಜಾರ ಪಂಡಿರು ಪಂಡ ವೇಷ್ಯ ಪಂದು ಎನ್ನೀರು ಯಾಕೋಸ್ಕರ ಆ ಒಂಜಿ ಪೊಣ್ಣನಟ್ಟು ಇತ್ತಿನಸ್ಕರ ಐಟ ಬತ್ತಿನಗಳು ಪೂರ ಏನ ದಾದ ಮಲ್ತಿರು ಸೇಳ್ದು ಏನನ್ನು ಕೆರಿಯರು ಎನ್ನಲ್ಲ ಕೆರಿಯರು ಆ ಪೊಣ್ಣಲ್ಲ ಕೆರಿಯರು ಮಗಳು ವ್ಯಭಿಚಾರ ಮಲ್ತೊಂದುಲ್ಲ ನೆಟ ದೇವಸ್ಥಾನ ಬಂದು ತೂದು ಎಂಗಳ 2 ಜನಲ ಕೆರ್ದು ಪಾಡಿಯರು ಎರೇನು ದಂಡಕೇತು ಬೊಕ್ಕ ಅಲ್ಪೆತ್ತಿನ ಪೊಣ್ಣನು ದಂಡಕೇತು ಪಂಡ ಇತ್ತಿನ ಜಯಧ್ವಜ ಪನ್ಪಿ. ಪುರಪಾಲಕರು ಹೋದ ಕೂಡಲೇ ಚತುರ್ಭುಜಗಳುಳ್ಳವರು ಕಿರೀಟ ಕುಂಡಲಧಾರಿಗಳು ವನಮಾಲೆಯಿಂದ ಅಲಂಕೃತರು ಆಗಿರುವ ವಿಷ್ಣು ದೂತರು ಬಂದರು. ಇತ್ತೆ ಯಾನು ಏನೇ ಎಡ್ಡೆ ಮಲ್ದೆ ಬಂದು ಹೆಂಗೆ ಗೊತ್ತುಚ್ಚಿ ಯಾನ್ ದಾದ ಮಲ್ತೆ ವಿಷ್ಣು ದೇವಸ್ಥಾನ ಪೋಯೆ ಕಲ್ಪೊಂಜಿ ಸ್ತ್ರೀ ಇತ್ತುಲು ಅಲ್ಲಿ ನೋಡು ಸಂಭೋಗ ಮಲ್ಪನ ಇಷ್ಟ ಆಂಡೆಂಕು ಸಂಭೋಗ ಮಲ್ಪನ ಇಷ್ಟ ಅನಗ ಅಲ್ಪ ಕತ್ತಲೆತ್ತಿನಕ್ಕೆ ಅನ್ನ ದೇವರನ್ನ ದೀಪ ಬೊತ್ತಾಯ ಕಾಲಿ ಆತೆ ಬೊಲ್ಪು ಬೋರ್ಡ್ ಬಂದು ದೀಪ ಪೊತ್ತದು ಸಂಭೋಗ ಮಲ್ಪರೆಗೆ ಸ್ಟಾರ್ಟ್ ಮಲ್ಪನಾಗನೆ ಮುಗುಲಿಯರ ವ್ಯಭಿಚಾರ ಮಲ್ಪರ 2 ಜನ ಆಣು ಪುಣ್ಣು ಬೈದಿರು ಬಂದು ಅಲ್ಪ ಇತ್ತಿನ ವಾಚ್ಮ್ಯಾನ್ನಗಳು ದಾದ ಮಲ್ತೊಂದರು ಈ ಭಗವಂತ ದೇವಾಲಯಡು ಇಂಚಿತ್ತನ ವ್ಯಭಿಚಾರ ಮಲ್ತೊಂದುಲ್ಲರ ತಾ ಮಗುಲ್ ಪನ್ಪಿನ ತೂದು ಎಂಗ್ಲೆಂಡ್ 2 ಜನಲ ಕೆರ್ದು ಪಾಡಿಯರು ಏಪ ಮಗುಲು ಕೆರ್ದು ಪಾಡಿಯರು. ಅದಾಗ ಎಂಕ್ಲೇನು ಕೊನರೆ ವಿಷ್ಣು ದೂತರು ಬರ್ತಿರು ವನಮಾಲೆನು ಪಾಡೊಂದಿನ ವಿಷ್ಣು ದೂತರು ಬರ್ತಿರು ಚತುರ್ಭುಜ ರೂಪಾಯನ ವಿಷ್ಣು ದೂತರು ಎಂಗ್ಲೇನು ಕೊನರೆ ಬರ್ತಿರು. ನಿರ್ದೋಷರಾದ ಆ ವಿಷ್ಣುದೂತರ ಪ್ರೇರಣೆಯಂತೆ ನಾವಿಬ್ಬರು ವಿಷ್ಣುದೂತರನ್ನ ಪ್ರೇರಣದ ಪ್ರಕಾರ ಎಂಗಲು 2 ಜನಗಳ ಎಂಗಲೆಗ ವಿಷ್ಣುದೂತರನ್ನ ದಿವ್ಯವಾಯನ ಶರೀರ ಎಂಕಲೆ ಕೊರಿಯರು
ಸಕಲ ಭೋಗಗಳಿಂದ ಯುಕ್ತವಾದ ದಿವ್ಯ ವಿಮಾನದಲ್ಲಿ ಕುಳಿತು ವಿಷ್ಣು ಲೋಕಕ್ಕೆ ಬಂದೆವು. ಎಂಗಳು 2 ಜನಲ ದಂಡಕೇತು ಬೊಕ್ಕ ಪೊಣ್ಣು ಎಂಗಳು 2 ಜನ ವಿಷ್ಣು ದೂತ್ಯರನ್ನ ಎಂಗಳಿನ ವಿಷ್ಣು ಭಗವಂತನ ಲೋಕಗೂ ಲೆಸೊಂದು ಬತ್ತೇರು. ತರುವಾಯ ಕ್ರಮವಾಗಿ ಆ ಪುಣ್ಯ ಪ್ರಭಾವದಿಂದ ದೇವತೆಗಳಿಗೆ ಯೋಗ್ಯವಾದ ಭೂಭಾಗಗಳಲ್ಲಿ ಯದುವಂಶದಲ್ಲಿ ಹುಟ್ಟಿದೆನು. ಅಡೆ ಬತ್ತಿನ ಬೊಕ್ಕ ಆರು ದಾದ ಮಲ್ಪೇರು ಕುಡುಂಜ ಜನ್ಮಾರಿಗೆ ತಿಕ್ಕುಂದೆ ಪಂಡ ಆರು ತಪ್ಪು ಮಲ್ತಿನ ಕೆಲಸೋಡು ಅರೆಗ್ ಒಂಜಿ ಚೂರು ಅಲ್ಪ ದೇವರನ್ನ ದೀಪ ಪೊತ್ತಾಯರ್ ಬಂದು ಅರೆಗ್ ವಿಷ್ಣು ಲೋಕಕ್ಕೆ ಬರ್ರೆ ತಿಕ್ಕಂಡು ಅಂಡ ಶಾಶ್ವತವಾದ ಅರೆಗ್ ದೇವರನ್ನ ಗೋಲಕ ವೃಂದಾವನಕ್ಕೆ ಪೋರ್ರೆ ಅಪ್ಪಜಿ ಒಂತ ವಿಷ್ಣು ಲೋಕಡ ಅನ್ನ ಚೂರು ಪುಣ್ಯ ಮುಗಿ ನಂಗೆ ಅಲ್ಪ ಇತ್ತೆರು ಅಲ್ಪ ಕಪ್ಪಿರ ಆರು ಯದು ಅಂಶಡು ಪುಟಿಯರು. ಆ ಪುಣ್ಯ ಪ್ರಭಾವದಿಂದಲೇ ನನಗೆ ಅಕ್ಷಯವಾದ ಸಂಪತ್ತು, ನಿಷ್ಕಂಠವಾದ ರಾಜ್ಯ ಇವುಗಳು ದೊರೆತಿವೆ. ನಾನು ದೇವರಿಗೂ ಚೂರ ದೀಪ ಪೊತ್ತಾಯಣದಸ್ಕರ ಯಾನ್ ಅಂಚಿತ್ತಿನ ಒಂಜಿ ಹಿಂಸೆ ಮಲ್ತದಲ್ಲ ಆ ದೀಪ ಪತ್ತೊಂದು ಪರಶ್ರೀ ಸಂಘ ಮಲ್ತೊಂದು ಇತ್ತಿನ ಯಾನು ದಂಡಕೇತು ಆದಿತ್ತೆ ಅಂಡಲ ದೇವೇರ್ ಬತ್ತು ವಿಷ್ಣು ದೂತೆ ಬತ್ತೆ ನನ್ನ ಲೆಸಂಬೋದು ಯಾನು ನೆಕ್ಸ್ಟ್ ಜನ್ಮಡು ಇತ್ತೆ ಯದು ವಂಶದ ರಾಜೆ ಆದು ಆ ಪುಣ್ಯದ ಫಲಟು ರಾಜೆ ಆದು ಏನು ಪುಟುದೆ ಒಂದಿತ್ತಾರು ಪನ್ಪಿರು ಇತ್ತೆದಾದ ಪುಟಿಯರು ಜಯಧ್ವಜ ಪನ್ಪಿನ ಯದುವಂಶದ ರಾಜರು. ಬ್ರಾಹ್ಮಣನೇ ಆತ್ಮೋಪಭೋಗಾರ್ಥವಾಗಿ ಮಾಡಿದ ಸಂವಾರ್ಜನೆ ದೀಪ ಇವುಗಳಿಂದಲೇ ಈ ರೀತಿಯಾದ ಶ್ರೇಷ್ಠನನ್ನು ಹೊಂದಿದೆನು. ಭಕ್ತಿಯಿಂದ ಮಾಡುವ ಸಾಧುಗಳ ಪುಣ್ಯ ಪ್ರಭಾವವನ್ನು ನಾನು ಅರಿಯೇನು. ಆರು ಪನ್ಪಿರು ಎನ್ನ ಆತ್ಮದ ಭೋಗಾರ್ಥವಾದು ಎಂಕ ಪೊಣ್ಣನು ಸಂಭೋಗ ಮಲ್ಪಿನ ಆ ಇಚ್ಛದ ಪ್ರಕಾರ ಯಾನು ಒಂಜಿ ಚೂರು ದೀಪನು ಯಾನು ಪಾಡಿಯ ಆತು ಪಾಡಿನೇ ಆತು ಎಂಕ ಶ್ರೇಷ್ಠ ತಿಕ್ಕನಾಗ ಭಕ್ತಿಡು ನಿರಂತರವಾದ ಗೊತ್ತಿತ್ತದು ಜ್ಞಾನ ಇತ್ತದು ಮಲ್ತಿನ ದೇವನ ಸೇವೆ ದೇವರು ಏತು ಪುಣ್ಯ ಕೊರುವೆರು. ಸಾಧುವರ್ಯ ಈ ರೀತಿಯಾದ ಜನ್ಮಾಂತರದ ಸ್ಮರಣೆ ಉಳ್ಳವನಾದುದರಿಂದ ನಾನು ಉತ್ಕೃಷ್ಟ ಭಕ್ತಿಯಿಂದ ಸಮ್ಮಾರ್ಜನೆ ದೀಪದಾನ ಇವುಗಳನ್ನು ಮಾಡಲು ಯತ್ನಿಸುತ್ತಿದ್ದೇನೆ. ಅದಾಗ ಅರ್ನ ಪುರೋಹಿತಡ ವಿಧಿ ಹೋತ್ರಡ ಪನ್ಪೆ ರಾಜ ಜಯಧ್ವಜ ಪನ್ಪಿನಿ ಸಾಧುವರ್ಯ ಅಲ್ತುಬಕ್ಕ ಯಾನು ಜನ್ಮ ಜನ್ಮಾಂತರಡು ಭಗವಂತನ ಸ್ಮರಣೆ ಇತ್ತದು ಉತ್ಕೃಷ್ಟ ಭಕ್ತಿಯಾಯನ ದೇವರು ಏಪ ಒಲಿವೆರು ಅಂಚಿತ್ತಿನ ಯಾನು ದೇವರನ್ನ ನೆಲ ಒಚ್ಚೊಂದು ಪುನಃ ಅಂಚನೆ ದೇವರಿಗೆ ದೀಪನು ದಾನ ಮಲ್ಪುನ ದೀಪ ಪಾಡನ ಒಂದು ಕೆಲಸಡು ಯಾನು ನಿರಂತರವಾದ ಪ್ರಯತ್ನ ಮಲ್ತೊಂದಿತ್ತೆ. 16 11 ಪಂಡ ಯಾರು ವೀತಿ ಹೋತ್ರ ಪುರೋಹಿತ ಕೇಂಡಿರು ಇರಿಂಚಿತ್ತಿನ ಪುಣ್ಯ ಅಂಚನೆ ಈ ದೇವರನ್ನ ಇತಾಯನ ಕೆಲಸ ಇತ್ತಂಡಲ ಈ ದೀಪದಾನ ಮಲ್ಪುನ ಅಂಚನೆ ದೇವರನ್ನ ಮಾರ್ಜನ ಮಲ್ಪುನ ಒಂದು ಕೆಲಸ ಇರ್ ದೇಗ ಸ್ವೀಕಾರ ಮಲ್ತರು ಅವಸೆ ಕೆಲಸ ಮಲ್ತದಲ್ಲ ಈ ರೀತಿ ಪುಣ್ಯ ಎಂಚ ಕಮ್ಮಾಯರು ಪನ್ಲೆ ಪನ್ನಗ ಮೇರು ದುಂಬುದಾರನ ಎಂಚ ಜನ್ಮ ಇತ್ತಂಡು ದಂಡಕೇತು ಪನ್ಪಿನ ಆ ಒಂಜಿ ಶೂದ್ರನ ಬ್ರಾಹ್ಮಣ ಜನ್ಮ ಇತ್ತಂಡಲ ಆ ಮಮ್ಮಿ ಪಪ್ಪನ ಪಾಪಕೃತ್ಯದಸ್ಕರ ಆರ್ಲ ಅಂಚನೆ ಮಲ್ತದು ಲಾಸ್ಟ್ಗಾದು ಅಲ್ಪ ಪರಶ್ರೀ ಸಂಘ ಮಲ್ಪನಾಗಲ್ಲ ತಾದಾಂಡ ದೀಪ ಪೊತ್ತಾಂಡಸ್ಕರ ಅರೆಗ ಒಂಜಿ ಯದುವಂಶದ ರಾಜ್ಯ ಅದು ಪುಟ್ಟಿಯರು. ನಿಸ್ಪೃಹನಾಗಿ ಒಬ್ಬನೇ ಜಗನ್ನಾಥನನ್ನು ಪೂಜಿಸುವನು ಪಾಪಗಳನ್ನೆಲ್ಲ ಕಳೆದುಕೊಂಡು ಉತ್ತಮ ಪದವಿಯನ್ನು ಹೊಂದುವನು. ಅಡೆತಡೆ ಉಪ್ಪಂದ ನಿರಂತರವಾದ ಏರು ಜಗನ್ನಾಥ ಜಗತ್ತದ ಒಡೆಯನ ಭಗವಂತನ ಏರು ಪೂಜೆ ಮಲ್ಪೆರೋ ಆಯೇ ಸಕಲ ಪಾಪ ಪೋದು ಉತ್ತಮ ಪದವಿನ ಪಡೆವೆ. ನಮ್ಮ ಭೂಮಿಡ್ದು ಮಿತ್ತದ ಪದವಾಯನ ಅಡೆಗೂ ಪೋಪೆರು. ಬುದ್ಧಿಪೂರ್ವಕವಲ್ಲದೆ ಮಾಡಿದ ಕರ್ಮದಿಂದಲೇ ಇಂತಹ ಸಂಪತ್ತನ್ನು ಹೊಂದಿದ್ದೇನೆ. ಬುದ್ಧಿಪೂರ್ವಕವಲ್ಲದೆ ಎಂಕು ಚೂರ್ಲ ಬುದ್ಧಿ ಇತ್ತು ಜಿ ದೇ ಪಂಡ ಎನ್ನ ಮಮ್ಮಿ ಪಪ್ಪ ಬ್ರಾಹ್ಮಣೆ ಅಂಡಲ ಅಗಲು ಹಾಳು ಬುದ್ಧಿ ಹಿಡಿತೇವೆ ವಿರುದ್ಧವಾಯನ ನಿಷಿದ್ಧವಾಯನ ಕೆಲಸ ಮಲ್ತದ ರೈವತಾ ಪನ್ಪೆನೆ ಎನ್ನ ಪಪ್ಪ ಬ್ರಾಹ್ಮಣೆ ಅಂಡಲ ಅಂಚನೆ ಎನ್ನ ಅಮ್ಮ ಬಂಧುಮತಿ ಆರ್ಲ ಹಾಳು ಬುದ್ಧಿ ಇತ್ತೊಂದಿತ್ತಿನ ಅಂಚಿತ್ತಿನ ಅಮ್ಮಗು ಪಪ್ಪ ಸೈತಿನ ಬಕ್ಕ ಅಂಚಿತ್ತಿನ ಅಮ್ಮಗು ಯಾನು ಚಂಡಾಲ ಪನ್ಪಿನ ಒಂಜಿ ಬಾಲ್ಯಾದ ದಂಡಕೇತು ಪನ್ಪಿನ ಪುದರ್ದಿದ್ದು ಯಾನ್ಲ ಅವೇ ಕೆಲಸ ಮಲ್ತೊಂದು ಪರಶ್ರೀ ಸಂಘ ಮಲ್ತೊಂದು ಹಾಳು ಬುದ್ಧಿ ಮಲ್ತೊಂದು ಇತ್ತಂಡಲ ಬುದ್ಧಿಪೂರ್ವಕ ಚೂರ್ಲ ಭಗವಂತನ ಬಗ್ಗೆ ಬುದ್ಧಿ ಉಪ್ಪಂದೆ ಯಾನು ಈ ಒಂಜಿ ಆ ದೇವರನ್ನ ದೀಪ ಪೊತ್ತಾಯನ ಕೆಲಸೋಡೆ ಎಂಗ್ ಈತ್ ಭಗವಂತ ನೆಕ್ಸ್ಟ್ ಜನ್ಮೋಡು ಎಂಕಿತ್ತೆ ಜಯಧ್ವಜ ಪನ್ಪಿನ ರಾಜ ಅದು ಯದುವಂಶದ ರಾಜ ಅದು ಸಕಲ ಸಂಪತ್ತನ್ನು ಕೊರ್ದು ಸಕಲ ಸಂಪತ್ತನ್ನು ಭಗವಂತ ಹೆಂಗೆ ಕೊರಿಯರಾನಾಗ
ಆಗಲ ಲೈಫ್ ಲಾಂಗ್ ಆಗಲು ಶಮ ದಮಾದಿ ಸಂಪನ್ನರಾದ ಭಕ್ತ ಆಗಲ ವರ್ಷ ಇಡೀ ಗೊತ್ತಿತ್ತದು ತೆರಿದು ಆಗಲ ಇನ್ನರ್ ಸೆನ್ಸ್ ಅಂಚನೆ ಔಟರ್ ಸೆನ್ಸನ್ನು ಕಂಟ್ರೋಲ್ ಮಲ್ತೊಂದು ನಿರಂತರವಾದ ಭಗವಂತನ ಭಕ್ತಿ ಮಲ್ತಿನ ಅಗಲೆಗ್ ಎಂಚಿತಿನ ಸಂಪತ್ತು ತಿಕ್ಕಂದು ಅಗಲೆಗ್ ಎಂಕ ಪನರಿಗೆ ಸಾಧ್ಯ ಇಜ್ಜಿ ಪನ್ಪಿರ ಜಯಧ್ವಜ ಯಾನ್ ದಾಲ ಗೊತ್ತುತ್ತದೆ ಎಂಕ್ ಎಂಚಿನ ಇಟ್ಟಿತ್ತೇನ ದುಂಬದ ಜನ್ಮಡು ಅಂಚಿತ್ತಿನಾಗ ದೇವರಿಂಕ ದೀಪ ಪೊತ್ತಾನಕ್ಕೆ ಈ ಜನ್ಮಡಿಂಕ ರಾಜ್ಯ ಮಲ್ತದ ಈತ ಸಂಪತ್ತು ಸೌಕರ್ಯ ಕೊರ್ನ ಎಂಕ್ ದಾಲ ಬುದ್ಧಿ ಪಂದಿನ ಎಂಕ್ ಬುದ್ಧಿ ಇತ್ತದ ಜ್ಞಾನ ಇತ್ತದ ಶಮ ದಮಾದಿ ಸಂಪನ್ನ ಆಯ್ನ ಅಂಚಿತ್ತಿನ ದೇವರನ್ನ ಭಕ್ತನಾಗ್ಲು ನಿರಂತರವಾದ ಪೂಜೆ ಮಲ್ತಿನಗಲಿಗೆ ಏತು ಸಂಪತ್ತು ಕೊರಂದ ಕುಲ್ಲಾರು ದೇವರು ಪಂದಾರು ಜಯಧ್ವಜ ಬಂತು. ಈ ರಾಜನ ಮಾತನ್ನು ಕೇಳಿ ಜಯಧ್ವಜ ರಾಜ ಅನ್ನ ದುಂಬದ ಹಿಸ್ಟ್ರಿ ಪಂಡರು ಒಂದು ಪಾತ್ರಕ್ಕೆ ಎಂದು ದ್ವಿಜಶ್ರೇಷ್ಠನಾದ ವಿತಿಹೋತ್ರನು ಅಪಾರವಾಗಿ ಸಂತೋಷಪಟ್ಟು ಅರೆಗೆ ವಿತಿಹೋತ್ರ ಮೇರ್ನ ಜಯಧ್ವಜನ ಪುರೋಹಿತ ಅರೆಗೆ ಮಸ್ತ್ ಖುಷಿಯಾದ ಆರ್ಲ ರಾಜ ಮಲ್ಪೆರು ಭಗವಂತನ ಪೂಜೆಡು ನಿರತಾಪೆರು. ವಿಪೇಂದ್ರನೇ ಕೇಳು, ಆದ ಕಾರಣ ನಾಶರಹಿತನಾದ ನಾರಾಯಣನು ತನ್ನನ್ನು ಬುದ್ಧಿಪೂರ್ವಕವಾಗಿ ಅಥವಾ ಅಜ್ಞಾನದಿಂದಲಾದರೂ ಪೂಜಿಸುವವರಿಗೆ ಮೋಕ್ಷಪ್ರದನಾಗುವನು. ವಿಪೇಂದ್ರನೇ ಕೇನ್ಲೆ ಐಕೋಸ್ಕರ ನಾಶರಹಿತನಾದ ನಾರಾಯಣ ಭಗವಂತಗೂ ಚ್ಯುತಿ ಪನ್ಪಿನ ಹೆಜ್ಜಿ, ಭಗವಂತಗೂ ನಾಶ ಪನ್ಪಿನ ಹೆಜ್ಜಿ. ಭಗವಂತ ಏಪಲ ಪೂರ್ಣ ಪರಿಪೂರ್ಣ ಮೂಜಿ ಲೋಕಲ ನಶ್ವರಾಂಡಲ ಭಗವಂತ ಬೊಕ್ಕ ಭಗವಂತನ ಲೋಕ ನಾಶ ಉಪ್ಪಂದಿನ ಭಗವಂತ ಬುದ್ಧಿ ಇತ್ತದು ಮಲ್ಪಡ ಬುದ್ಧಿ ಉಪ್ಪಂದ ಅಜ್ಞಾನ ನಮ ದೇವರನ್ನು ಚೂರಾಣಲ ಪೂಜೆ ಮಲ್ತಂಡ ದೇವರು ದಾದ ಮಲ್ಪೆರು ಅಗಲಿಗೂ ಮೋಕ್ಷ ಕೊರ್ಪೆರು. ಬಂಧುಗಳೆಲ್ಲ ಅನಿತ್ಯರು, ಖಾಲಿ ಭಗವಂತ ಮಾತ್ರ ನಿತ್ಯ. ನಮ್ಮ ಸಂಬಂಧ ಅಗುಲು ಮುಗುಲು ಪುರ ಅಗುಲು ಅನಿತ್ಯ. ಐಶ್ವರ್ಯವು ಶಾಶ್ವತವಾದವಲ್ಲ. ನಮ್ಮ ಸಂಪಾದನೆ ಏಪಲ ನಮ್ಮ ಉಪ್ಪುನಂಗೆ ಮಾತ್ರ ಉಪ್ಪರೆ ಸಾಧ್ಯ. ನಮ್ಮ ದೇಹ ನಮ್ಮ ಏಪ ಬೆನ್ನುದು ಕಂತು ಕೊರ್ಪನೋ ಅದ ಮುಟ್ಟ ಮಾತ್ರ ಐಶ್ವರ್ಯ ಅಂಚನೆ ನಮ್ಮನ್ನು ಗೆನ್ಪೆರು ಅಲ್ತು ಬೊಕ್ಕ ನಮಗೆ ರೇಗ್ಲ ನಮ್ಮ ದೇಹ ಪೋಯ್ನೆಡ್ ಬೊಕ್ಕ ಈ ಐಶ್ವರ್ಯ ನಮಗೆ ಪಸಂದ್ ಪೊರೆ ಆಪುಜಿ ಅವು ಶಾಶ್ವತ ಹೆಜ್ಜಿ. ನಮ್ಮೊಟ್ಟು ಖಾಲಿ ಬರ್ಪಿನ ಪಂಡ ನಮ್ಮ ಮಲ್ದಿನ ಧರ್ಮ ಬೊಕ್ಕ ಅಧರ್ಮ ಮಾತ್ರ. ನಮ್ಮ ಏತು ಧರ್ಮದ ಕೆಲಸ ಮಲ್ದ ಅವು ನಮ್ಮೊಟ್ಟು ಬರ್ಪುಣು ಅಂಚನೆ ನಮ್ಮ ಏತು ಅಧರ್ಮದ ಪಾಪ ಕೆಲಸ ಮಲ್ದ ಅವು ನಮ್ಮೊಟ್ಟು ಬರ್ಪುಣು ದೇಪಂಡ. ಧರ್ಮದ ಕೆಲಸದ ಪ್ರಕಾರ ನಮ್ಮ ದುಂಬದ ಜನ್ಮ ನಮಕ್ ತಿಕ್ಕೊಡು ಅಂಚನೆ ಅಧರ್ಮದ ಕೆಲಸದ ಪ್ರಕಾರ ಅವು ನಮ್ಮ ದುಂಬದ ಜನ್ಮ ದಾದ ತಿಕ್ಕೊಡು ಅವು ನಮಕ್ ದಾದೆ ಡಿಸಿಷನ್ ಮಲ್ಪೊಡು. ಖಾಲಿ ಈತೆ ನಮ್ಮ ದೊಡ್ಡ ಬಂಗಾರ ಈ ಭೌತಿಕ ಜಗತ್ತು ನಮ್ಮ ಏತು ಮಲ್ದ ಅವು ನಮ್ಮ ನೆಕ್ಸ್ಟ್ ಜನ್ಮ ಡಿಸಿಷನ್ ಅವರೆಗೂ ಡಿಸೈಡ್ ಮಲ್ಪರಿಗೆ ಸಾಧ್ಯ ಇಜ್ಜಿ. ದೊಡ್ಡ ಬಂಗಾರ ಆಯ್ ಶ್ರೀಮಂತೆ ಮಸ್ತ್ ದೊಡ್ಡ ಸಂಪಾದನೆ ಮಲ್ತೆ ಟೀಕೆ ಆಯ್ನ ದೆತ್ತುಕೊನ್ನೋದು ಸ್ವರ್ಗಲೋಕ ಪಾಡ್ಕ. ಉಂಬೆ ಬಡವೆ ಉಂಬೆ ದೊಡ್ಡ ಕಮ್ಮಿಂಡು ದೆತ್ತು ಮೆನ್ಕೊನ್ನೋದು ಪಾತಾಳ ಲೋಕ ಪಾಡ್ಕ ಅಂಜ ದಾಲ ಇಜ್ಜಿ. ನಮ್ಮ ದೊಡ್ಡ ಬಂಗಾರ ಐಶ್ವರ್ಯ ಒಂದು ಪುರ ಶಾಶ್ವತತ್ತು. ನಮ್ಮ ಬಂಧು ಬೆಳಗದಗಲು ಅಗಲು ಏಪಲ ನಿತ್ಯತ್ತು ಅಗಲು ಅನಿತ್ಯ. ಯಾವಾಗಲೂ ಮರಣವ ಸಮೀಪದಲ್ಲಿಯೇ ಇರುತ್ತದೆ. ಆದ್ದರಿಂದ ಧರ್ಮವನ್ನು ಸಂಗ್ರಹಿಸಬೇಕು. ನಮ್ಮ ಮರಣ ಇನ್ನು ಉಂಡ ಎಲ್ಲ ಉಂಡ ಒಂಜಿ ಕ್ಷಣಡು ಇತ್ಯಾಪುಡ ಗೊತ್ತುಜಿ ನಮ್ಮ ಕೈಟಿಜ್ಜಿ. ನಮ್ಮ ಮರಣ ನಮ್ಮ ಕೈಟ್ ಕಾಲಿ ನಮ್ಮ ಬರ್ಡೇ ಡೇಟ್ ಮಾತ್ರ ಗೊತ್ತು ಪೋನು. ನಮ್ಮ ಮ್ಯಾನುಫ್ಯಾಕ್ಚರ್ ಡೇಟ್ ನಮಕ್ ಗೊತ್ತುಂಡು ಆತೆ ನಮ್ಮ ಎಕ್ಸ್ಪೈರ್ ಡೇಟ್ ಏಪ ಬಂದು ಗೊತ್ತುಜಿ. ಖಾಲಿ ಭೌತಿಕ ಜಗತ್ತಡು ಮನುಷ್ಯ ಮಲ್ದಿನ ಪ್ರಾಡಕ್ಟ್ಗೆ ಮಾತ್ರ ಎಕ್ಸ್ಪೈರ್ ಡೇಟ್ ನಮ್ಮ ಪನೊಲಿ ದೇಪಂಡ ಅವು ನಮ್ಮ ಮಲ್ತೊಂದುಲ್ಲ. ಅಂಡ ನಮ್ಮ ಭಗವಂತ ನಮ್ಮನ್ನು ಮಲ್ದಿರು ನಮ್ಮ ಮಲ್ತಿನ ಪ್ರಾಡಕ್ಟ್ಗೆ ಏಪಲ ಎಕ್ಸ್ಪೈರ್ ಡೇಟ್ ನಮ್ಮ ಪಾಡೋಲಿ. ಬ್ರೆಡ್ ಕಂತಂಡ 2-3 ದಿನ ಎಕ್ಸ್ಪೈರ್ ಡೇಟ್ ಹಾಕೊಂಡು ಮರ್ದುಗಳು ಅಂಚನೆ ಎಕ್ಸ್ಪೈರ್ ಹಾಕೊಂಡು ಬಂದು ನಮ್ಮ ಬರೆಯೋಲಿ. ಅಂಡ್ ನಮ್ಮ ಒಂಜಿ ಈ ದೇಹಕ್ಕೆ ಏಪ ಎಕ್ಸ್ಪೈರ್ ಬಂದು ನಮಕ್ ಗೊತ್ತುಜಿ ಅವು ಎರೆ ಗೊತ್ತು ಪುನಃ ನಮ್ಮನ್ನು ಸೃಷ್ಟಿ ಮಲ್ದಿನ ಭಗವಂತಗೆ ಮಾತ್ರ ಗೊತ್ತು. ಅದಕ್ಕೋಸ್ಕರ ಮರಣ ಏಪ ಸಮೀಪ ಬರ್ಪುಡು ಇನಿಯ ಎಲ್ಲೇನ ಬಂದು ಗೊತ್ತುಜಿ. ಅದಕ್ಕೋಸ್ಕರ ಅದಮುಟ್ಟ ನಮ್ಮ ಮರಣ ಏಪ ಮುಟ್ಟ ಬರ್ಪುಡು ಅದಮುಟ್ಟ ನಮ್ಮ ಒವೆನು ಸಂಪಾದನೆ ಮಲ್ಪುಡು ಅವು ನಮ್ಮ ಕೈಟು. ಧರ್ಮ ಸಂಪಾದನೆ ಮಲ್ಪುಡ ಇಜ್ಜಿಂಡ ಅಧರ್ಮ ಸಂಪಾದನೆ ಮಲ್ಪುಡ ಇಜ್ಜಿಂಡ ದೊಡ್ಡ ಸಂಪಾದನೆ ಮಲ್ಪುಡ. ಈ ಭೌತಿಕ ಜಗತ್ತು ಬುರ್ದು ಪೋಡ ದೊಡ್ಡನು ಸಂಪಾದನೆ ಮಲ್ತು ನೆಟ ಬುರ್ದು ಪೋಡ ಇಜ್ಜಿಂಡ ಧರ್ಮ ಸಂಪಾದನೆ ಮಲ್ತು ನಮ್ಮ ದುಂಬದ ಜನ್ಮಗೂ ಪಸೊಂದು ಪೋಡ. ಅಲ್ಲಿ ಧರ್ಮಲ ಬೊಕ ಅಧರ್ಮಲ ಮಾತ್ರ
ನಮಕ್ ಪಸಂದ್ ಪೋರೆಗೆ ಸಾಧ್ಯ. ನಮ್ಮ ಆತ್ಮ ಬೇತೆ ಕೊಡಿ ಪೋನಗ ಅವು ಆತ್ಮಗ ಪರೀಕ್ಷೆ ಆಪಿನೇ ಏತಿ ಧರ್ಮದ ಕೆಲಸ ಮಲ್ದ ಏತಿ ಅಧರ್ಮದ ಕೆಲಸ ಪನ್ಪಿನೇ ಪರೀಕ್ಷೆ ಕೊರ್ರೆ ಪು ನಮಕ್ ಎಕ್ಸಾಮ್ ಕೊರ್ರೆ ಅವ್ರ ಅಡ್ಡು ವಿಷಯ ಮಾತ್ರ ಏತು ಪಾಪದ ಕೆಲಸ ಮಲ್ದ ಏತು ಪುಣ್ಯದ ಕೆಲಸ ಮಲ್ತ ಐತ ಮಿತ್ತೆ ನಮಕ್ ಎಕ್ಸಾಮ್ ಐಟ್ ನಮ್ಮ ಪಾಸ್ ಅವಡು ಅವೇನು ಬಿಡ್ದು ಈ ಭೌತಿಕ ಜಗತ್ತು ಈ ಏತು ದುಡ್ಡು ಮಲ್ತ ಏತು ಜನಕ್ಲೆಗ್ ದಾನ ಮಲ್ತ ಏನ ಬ್ಯಾಡ್ ಮ್ಯಾನರ್ಸ್ ಮಲ್ತ ಒಂದത്തെ ಮಿತ್ತೆ ಎಕ್ಸಾಮ್ MCQ ಕ್ವಶನ್ಸ್ ಬರ್ರೆಗ್ ಸಾಧ್ಯ ಅವೇನ ಟ್ಯಾಪ್ ಅನ್ಪೇರು ಮರಣವು ಸಮೀಪದಲ್ಲಿಯೇ ಇರುತ್ತದೆ. ಆದುದರಿಂದ ಧರ್ಮವನ್ನು ಸಂಗ್ರಹಿಸಬೇಕು. ಅಜ್ಞಾನಿ ಜನರು ಮದೋ ಉನ್ಮತ್ತರಾಗಿ ಸುಮ್ಮನೆ ಅಹಂಕಾರ ಪಡುತ್ತಾರೆ. ಅಜ್ಞಾನಿ ನಗಲು ಪೊಕ್ಕಡೆ ಮದ ಬತ್ತು ಎಂಚ ಮದ ಬೈದಿನ ಆನೆ ಗಾರ್ಡನು ಪೊಂಡ ದಾದೆ ಪೂರ ಗಾರ್ಡನ್ ಚಲ್ಲಾಪಿಲ್ಲಿ ಮಲ್ಪುಡು ಅಂಚ ಹೊರ ಅಜ್ಞಾನಿ ಮದ ಬತ್ತದು ದಾಲ ಪಾತ್ರೆಗಳು ರೆಡಿಪ್ಪೆ ಆಯ್ ಶಾಂತಾನೆ ಬೊಕ್ಕನೆ ಗೊತ್ತಾಪಿನಿ ಆ ಏತು ಪಾಪಗೆ ತೊಂಡೆ ಪಂಡ ಕ್ರೋಧದಿಂದ ಪತನ ನಮಗೇಪ ಗರ್ವ ಬರ್ಪುಡು ಅದ ನಮ್ಮ ಎರೆಗಳ ಏನಲ್ಲ ನೆರ್ಪ ಆಯ್ತು ಏತು ನಮ್ಮ ಪುಣ್ಯ ಮಲ್ದ ಅವು ಪೂರ ದಾದೆ ಹಾಕೊಂಡು ಬ್ಲ್ಯಾಂಕ್ ಆದ್ವು. ಪುಣ್ಯ ಮಲ್ದಿನಲ್ಲ ಅದಾಗ ಅವು ದಾದೆ ಹಾಕೊಂಡು ಬ್ಲ್ಯಾಂಕ್ ಹಾಕೊಂಡು ಯಾಕಸ್ಕರ ನಮ್ಮ ಏನಲ್ಲ ಪಂಡ್ರೆಗೆ ತೊಂಡ ನಮ್ಮ 10 ಸರ್ತಿ ಎನ್ನುದು ಪನಡು ಅಜ್ಞಾನಿ ನಗಲು ಏಪಲ ಮದ ಬರ್ಪುಡು ಸುಮ್ಮನೆ ಅಹಂಕಾರ ಪಡುತ್ತಾರೆ. ಯಾನ್ ಮಲ್ದಿನಿ ಎನ್ನ ದಸರಾತಿನಿ ಎನ್ನ ಜನಕ್ಕಳು ಎನ್ನ ಅಗುಲು ಎನ್ನ ಮೊಗುಲು ಪಂದು ಮಲ್ದಿನಿ ಏರ್ಲತ್ತು ಆ ಪನ್ಪಿನಗಲೇ ದೇವರ ಸೃಷ್ಟಿ ಮಲ್ದಿನ ಅಂಡ ಏರ್ಲ ಏರ್ನ ಅಂಡ ಅಡಿಚ್ಚಿರ್ ಪೂರ ಭಗವಂತನ ಜೋಕ್ಲೆ ಭಗವಂತ ಪ್ರತಿವರೆಗಳ ಆತ್ಮ ಕೊಡ್ತೇರು ಏರ್ನಲ ಒಂಜಿ ಆತ್ಮದ ರಿಮೋಟ್ ಕಂಟ್ರೋಲ್ ಏರ್ನ ಕೈಟ್ಲ ಇಜ್ಜಿ ನಮ್ಮ ಆತ್ಮದ ನಮ್ಮ ಮನಸ್ಸದ ರಿಮೋಟ್ ಕಂಟ್ರೋಲ್ ನಮ್ಮನ ಕೈಟಿ ಉಪ್ಪುನು ನಮಕೇನ ಮಲ್ಪೊಡು ಭಕ್ತನ ಸಂಘ ಬೋಡ ಅಭಕ್ತನ ಸಂಘ ಬೋಡ ದೇವರನ ಬಗ್ಗೆ ಕೇನೋಡ ಇಜ್ಜಿಂದ ಭೌತಿಕ ಜಗತ್ತನ್ನು ಮುರ್ಕೊಡ ಅವು ನಮ್ಮ ರಿಮೋಟ್ ಕಂಟ್ರೋಲ್ ನಮ್ಮ ಒತ್ತೋಡು ಬೊಕ್ಕೋರಿ ನಮ್ಮ ಮನಸ್ಸನ್ನು ಚೇಂಜ್ ಮಲ್ಪರಿಗೆ ಸಾಧ್ಯ ಅಜ್ಜಿ ಅವು ಮೂಡೇರು ಅವು ಅಹಂಕಾರಿ. ನಮ್ಮ ಮನಸ್ಸು ನಮ್ಮ ದೇವರು ನಮ್ಮ ಹೃದಯಡು ಉಲ್ಲಾಂಡ ನಮಕ್ ಡಿಸೈಡ್ ಮಲ್ಪುನ ದಾದೆಪ್ಪುನು ಕಂಟ್ರೋಲ್ ಮಲ್ಪುನ ನಮ್ಮಡಪ್ಪುನು ಮನಸ್ಸು ನಮ್ಮ ಶತ್ರು ಮಲ್ಪಡ ಮಿತ್ರ ಮಲ್ಪಡ ಅಗಲಕ್ಕೆ ನೋಡ ಮುಗಲಕ್ಕೆ ನೋಡ ಅವು ನಮ್ಮ ಡಿಸೈಡ್ ಮಲ್ಪಡ ಬುಕ್ಕರೆ ನಮ್ಮ ಕೇಂದ್ರ ಬಲ್ಲಿ ನಮ್ಮ ದೇವರನ ಬಗ್ಗೆಗೆ ಕೇನೋಡಿತ್ತಂಡ ಬುಕ್ಕರೆ ನಮ್ಮ ತ್ಯಾಗಲ ಮಲ್ಪುಲಿ ನಮಕ್ ಎಡ್ಡೆಗೋಸ್ಕರ ನಮ್ಮ ತ್ಯಾಗಲ ಮಲ್ಪುಲಿ. ಶರೀರಕ್ಕೆ ಅಪಾಯವು ಯಾವಾಗಲೂ ಬೆನ್ನು ಹತ್ತಿರುವುದು. ಶರೀರ ಏಪಲ ಕೈಕೊರ್ರೆ ಸಾಧ್ಯ ಉಂಡು. ಈ ಪಂಚಭೂತಡು ಮಲ್ದಿನ ಶರೀರ ಮಲಮೂತ್ರಡು ಮಲ್ದಿನ ಈ ಶರೀರ ಏಪಲ ಕೈಕೊರ್ರೆ ಸಾಧ್ಯ ಉಂಡು. ದೇವಿರ್ ಪನ್ಪೇರ್ ನೆಟೆ ಆ ನಾರದ ಪುರಾಣ ಪನ್ಪೇರ್ ಏಪಲ ಕೈಕೊರ್ರು ಇನಿ ಸೊಂಟ ಬೇನೆ ಎಲ್ಲೆ ಬಜ್ಜಿ ಬೇನೆ ಎಲ್ಲೆ ಮಂಡೆ ಬೇನೆ ಗೊತ್ತುಜ್ಜಿ ಏಪ ಕೈ ಕೊರ್ಕೊಂಡು ಬಂದು ಗೊತ್ತುಜ್ಜಿ ಅದಕ್ಕೋಸ್ಕರ ಹೀಗಿರುವಾಗ ಹಣ ಮುಂತಾದವುಗಳಿಗೆ ಅಪಾಯ ಉಂಟೆಂದು ಹೇಳುವುದೇನು ಅಂಚಾನಗ ಈ ನಮ್ಮ ಸಂಪಾದನೆ ಮಲ್ದಿನ ದೇಹನೇ ನಮ್ಮ ಕೈ ಕೊರ್ಪುಣಿಗೆ ಅಂಚಾನಗ ಆ ಕೈ ಕೊರ್ನಾಗ ನಮ್ಮ ಸಂಪಾದನೆ ಮಲ್ದಿನ ದೊಡ್ಡ ನಮ್ಮ ಈ ಶರೀರನು ರಿಪೇರ್ ಮಲ್ಪರಿಗೆ ಸಾಧ್ಯ ಉಂಡ ಆ ದುಡ್ಡುಗಳ ಅಪಾಯ ಉಂಡು. ಸಾವಿರಾರು ಕೋಟಿ ಜನ್ಮಗಳಲ್ಲಿ ಪುಣ್ಯವನ್ನು ಸಂಪಾದಿಸಿದವನಿಗೆ ದೇವೋತ್ತಮನಾದ ಜನಾರ್ದನಲ್ಲಿ ಪರಿಶುದ್ಧವಾದ ಭಕ್ತಿ ಉಂಟಾಗುವುದು. ಇತ್ತೆ ಭಗವಂತ ನಮ್ಮ ಇತ್ತೆ ಪ್ರತಿಯೊರಿಲ್ಲ ಭಗವಂತ ದೇವೋತ್ತಮ ಭಗವಂತನ ಅಡೆಗೆ ನಮ್ಮ ಬತ್ತದು ಈ ಪರಿಶುದ್ಧವಾದ ಭಕ್ತಿ ನಮ್ಮ ಜಾಯ್ನ್ ಆತಿನ್ ಪಂಡ ನಮ್ಮ ಸಾವಿರಾರು ಕೋಟಿ ಜನ್ಮ ದೆತ್ತು ನಮ್ಮ ಬೊಯ್ದ ಆಯ್ತಾ ಚೂರು ಮಲ್ದಿನ ಪುಣ್ಯದ ಫಲಟ್ ನಮಕ್ ಈ ದೇವರು ರಾಧಾ ಗೋವಿಂದ ದೇವರ ಕನೆಕ್ಷನ್ ಮಲ್ತು ಕೊಡ್ತೇರು. ಅರ್ನ ಮುಖ್ಯಾಂತರ ನಮ್ಮ ಬಂಗಾಂಡಲ ಒಂಜಿ ಪುಣ್ಯವಾಯಿನ ಯಾತ್ರಾ ಸ್ಥಳಕ್ಕೆ ನಮ್ಮ ಕಾರ್ದೀಪ ದೇವರ ನಲ್ದಿನ ಜಗಟ್ಟು ನಮ್ಮ ಕಾರ್ದಿ ಒಂದಿಲ್ಲ ಭಕ್ತನ ಸಂಗಡು ಒಂದು ಎಂಚ ತಿಕ್ಕರೆ ಸಾಧ್ಯಗೆ ನಮ್ಮ 1000 ಕೋಟಿ ಜನ್ಮ ದೆತ್ತದ ನಮ್ಮ ಬೊಯ್ದ ಅದಕ್ಕೋಸ್ಕರ ನಮಗೊಂದು ಭಕ್ತಿ ತಿಕ್ಕರೆಗೆ ಸಾಧ್ಯ ಇಜ್ಜಿನ ನಮಗೆ ತಿಕ್ಕರೆಗೆ ಸಾಧ್ಯನೇ ಹೆಚ್ಚಿ. ಗಂಗೆಯಲ್ಲಿ ಸ್ನಾನ ಮಾಡುವುದು ಸುಲಭ, ಹಾಗೆ ಅತಿಥಿಗಳನ್ನು ಸತ್ಕರಿಸುವುದು ಸುಲಭ. ಸಕಲ ಯಜ್ಞಗಳು ಸುಲಭ ಸಾಧ್ಯಗಳು, ವಿಷ್ಣು ಭಕ್ತಿಯಾದರೂ ಅತ್ಯಂತ ಕಷ್ಟ ಸಾಧ್ಯ. ಗಂಗೆಡ್ಬೋದು ಮೀದು ಬರಲಿ 10,000 ಖರ್ಚು ಮಲ್ತದು. ಮಾಯಾಪುರ ಹೋದು ಗಂಗಾ ಸ್ನಾನ ಮಲ್ತು ಮುರ್ಕುದು ಬರಲಿ ಮಾತೆಲ್ಲ ಮುರ್ಕೇರ್ ಬಂದು ಅವು ಭಾರಿ ಸುಲಭ. ಅಂಚನೆ ಬಿನ್ನೇರ್ ಬತ್ತನ್ನಲ್ಲ ಆರ್ಡರ್ ಮಲ್ಪೋಲಿ ಇದನ್ನ ಇಲ್ಲ ಮಲ್ಪೋಲಿ ಆಗಲ್ಲ ಸತ್ಕಾರ ಮಲ್ಪಲಿ ಅವು ಸುಲಭ. ಬೇತೆ ಯಜ್ಞಲ ಮಲ್ಪೋಲಿ ಮಸ್ತ್ 1000 ಖರ್ಚು ಮಲ್ತಂದು
ಅವು ಯಜ್ಞ ಒಂದು ಯಜ್ಞ ಪುರ ಮಲ್ತದ ಲಕ್ಷಗಟ್ಟೆಲ್ಲ ದುಡ್ಡು ಇತ್ತಂಡ ಖರ್ಚು ಮಲ್ತದ ಯಜ್ಞ ಮಲ್ಪುಲಿ ಅವು ಸುಲಭ ಸಾಧ್ಯ. ಆಂಡ ಭಗವಂತನ ಭಕ್ತಿ ಮಲ್ಪುನ್ ಪಂಡ ಭಾರಿ ಕಷ್ಟ. ಮಾನವನಿಗೆ ತುಳಸಿ ದೇವಿಯ ಸೇವೆಯು ಲಭಿಸುವುದು ಕಷ್ಟ, ಸಜ್ಜನ ಸಹವಾಸವು ದುರ್ಲಭ. ಮನುಷ್ಯರಿಗೆ ತುಳಸಿ ಭಗವಂತನ ಸೇವೆ ಮಲ್ಪುನ ದೇವಿನ ಸೇವೆ ಮಲ್ಪುನ್ ತಿಕ್ಕೊಂಡು ಬಂಡನೆ ಕಷ್ಟ. ದೇಪಂಡ ತುಳಸಿ ಮಾತಾ ನಮ್ಮ ಊರುಡು ಉಲ್ಲ ತುಳಸಿ ಪರ್ಬದ ಅಪಕ ತುಳಸಿ ಪರ್ಬ ಮಲ್ಪುನ್ ಬಂದ ನಮ್ಮ ತುಳಸಿ ಪರ್ಬ ಬಜಿಲ್ ಪಾಡ್ದು ತಿನ್ನೊಂದಿತ್ತ. ಅಂಡ ಆ ತುಳಸಿ ಮಾತನ ಶ್ರೇಷ್ಠತೆ ಈ ನಮಗೆ ಕೃಷ್ಣ ಪ್ರಜ್ಞೆಡು ಜಾಯಿನ್ ಆಗಿರ್ಬೇಕಂದ್ರೆ ನಮಗೆ ಗೊತ್ತಾಯ್ನಿ. ಆ ತುಳಸಿ ಮಾತ ಅರ್ನ ಹಿರೇ ಪಾಡ್ಜಿಂಡ ದೇವರು ಒಂಜಿ ವಸ್ತುಲ ಗೆತನಾಯರು ಪನ್ಪಿನ ನಮಕ್ ಬೊಕ್ಕ ಗೊತ್ತಾಯ್ನಿ. ಅರ್ನ ಆಶೀರ್ವಾದ ತಿಕ್ಕೊಡಂಡ ಅರ್ನ ನಮ್ಮ ಸೇವೆ ಮಲ್ಪೊಡು. ಅವು ನಮಕ್ ಅರ್ನ ಸೇವೆ ತಿಕ್ಕುನ್ಲ ಭಾರಿ ಭಂಗ. ಸಜ್ಜನರ್ಲ ಸಹವಾಸ ತಿಕ್ಕುನ್ಲ ಭಾರಿ ಭಂಗ. ಸಜ್ಜನನ ವೈಷ್ಣವರನ ಭಕ್ತರನ್ನ ಸಂಘ ತಿಕ್ಕುನ್ಲ ಭಾರಿ ಭಂಗ. ಸರ್ವ ಪ್ರಾಣಿಗಳೇ ದಯ ಉಂಟಾಗುವುದು ಸಹ ಅಪರೂಪ. ಪ್ರತಿಯೊಂದು ಜೀವಿದ ಮಿತ್ತಲ ಕರುಣ ಮಲ್ಪುನಲ ಭಾರಿ ಭಂಗ. ಸತ್ಸಂಗ, ತುಳಸಿ ಸೇವೆ, ವಿಷ್ಣು ಭಕ್ತಿ. ಸತ್ಸಂಗ ನಮಕ್ ಭಕ್ತರನ ಸಂಘ, ಅಂಚನೆ ತುಳಸಿ ಮಾತನ ಸೇವೆ, ವಿಷ್ಣು ಭಕ್ತಿ ಒಂದು ಪೂರ ತಿಕ್ಕುನು ಭಾರಿ ಭಂಗ. ಅಂಚನೆ ಮನುಷ್ಯ ಜನ್ಮಲ ದುರ್ಲಭ. ಈ ಮನುಷ್ಯ ಜನ್ಮಲ ನಮಕ್ ದೇವರು ಕೊಡ್ತಿರು. ನಮ್ಮ ಎನ್ನೊಲಿ ನಮಕ್ ದೇಗ ನಾಯಿ ಜನ್ಮ ಕೊಡ್ತಿದ್ದೀರು. ಆಂಡಲ ಮನುಷ್ಯ ಜನ್ಮ ನಮಕ್ ಕೊಡ್ತಿರು. ಆಂಡಲ ಸರಿಕಟ್ಟಾದ ನಮಕ್ ಕೆಬಿ ಕಾರು ಕೈ ಪೂರ ಕೊಡ್ತಿರು. ಒಂದು ಈ ಮನುಷ್ಯ ಜನ್ಮನೇ ನಮಕ್ ಕೊಡ್ತೀನಿ ಬಂಡ ದುರ್ಲಭ. ಅಂತಹದ್ದು ಲಭಿಸಿದಾಗಲೂ ವಿವೇಕಿಯು ಹರಿಪೂಜೆ ಮಾಡದೆ ವ್ಯರ್ಥವಾಗಿ ಕಾಲವನ್ನು ಕಳೆಯಬಾರದು. ಈ ಮನುಷ್ಯ ಜನ್ಮ ತಿಕ್ಕುನೇ ದುರ್ಲಭ, ಮಾನವ ಜನ್ಮ ದುರ್ಲಭ ಅಂಡಲ ಅವು ಗೊತ್ತಿತ್ತದಲ್ಲ. ಆ ಪೊಕ್ಕಡೆ ಆಯನ ಸಮಯನ ವ್ಯರ್ಥ ಮಲ್ಪರಬಲ್ಲಿ ಭಗವಂತನ ಪೂಜೆ ಮಲ್ಪೊಡು, ಭಗವಂತನ ಶ್ರವಣ ಮಲ್ಪೊಡು. ದಾಟಲು ಅಶಕ್ಯವಾದ ಸಂಸಾರ ಸಮುದ್ರವನ್ನು ದಾಟಿ ಮೋಕ್ಷವನ್ನು ಪಡೆಯಲು ಇಚ್ಛಿಸುವ ಜನರು ಜಗದೊಡೆನಾದ ಹರಿಯನ್ನು ಪೂಜಿಸಬೇಕು. ದಿಜವರಿಯನೇ ಇದೇ ಸಾರವಾದ ತತ್ವ. ದಾಟಲು ಅಸಖ್ಯವಾದ ನಮಕಾದೆ ಪ್ರಯತ್ನ ಮಲ್ತದು ಈ ಸಂಸಾರ ಭವಸಾಕಡು ಮಿತ್ತು ಪೋಯಿ ಪಂಡ ನಮಕ್ ಆ ಒಂದು ಏರ್ಲ ಈ ಒಂಜಿ ಸಮುದ್ರಡು ಮುಡ್ಕೊಂಡ ನಮ್ಮ ಸಂಬಂಧಗಳು ಎದುರು ಅಂತಂದುಲ ದಾದೆ ಪ್ರಯತ್ನ ಮಲ್ತನಲ್ಲ ಅಗಲಿಗೆ ಆ ಆತ್ಮಲ್ಲ ಸಮುದ್ರಡು ಮಿತ್ತದೆಪ್ಪರಿಗೆ ಸಾಧ್ಯ ಇಜ್ಜಿ. ಆ ಸಮುದ್ರಡು ಮುರ್ಕಿದ್ದಾಗಲೇ ದೆರ್ಪೊಡಾಂಡ ಭಗವಂತನೇ ಮಿತ್ತಡು ಬತ್ತದು ಕೈ ಕೊರಿಯಂಡ ಮಾತ್ರ ಆ ಕೈಡ್ದು ದೇವರ ಮಿತ್ತಡ್ಲೆ ಸಂಪರೆಗೂ ಸಾಧ್ಯ. ಅಂಚಿತ್ತಿನ ಸಂಸಾರ ಸಾಗರದು ನಮ್ಮ ಮಿತ್ತು ಪೋಡಂಡ ಮೋಕ್ಷ ಕೊರ್ಪಿನ ಜಗತ್ತದ ಒಡೆಯಾಯನ ಭಗವಂತನ ದಾದೆ ಮಲ್ಪಡು, ಪೂಜೆ ಮಲ್ಪಡು. ಒಂದೇ ಪೂರ ಈ ನೆತ್ತ ಭಗವಂತನ ಮಹಿಮೆದ ಸಾರ ತತ್ವ. ಪ್ರಿಯ ಸಹೋದರನೇ, ಹರಿಭಕ್ತಿ ನಿರತನಾಗು. ಐಕೋಸ್ಕರ ಹರಿಭಕ್ತಿ ಭಗವಂತನ ಭಕ್ತಿ ನಿರತ ಅಲ್ಲ. ಇದೇ ರಸಾಯನ ಸ್ಥಾನೀಯವು ಒಂದೇ ಒಂಜಿ ರಸ ಜ್ಯೂಸ್. ಗೋವಿಂದ ನಮ್ಮ ಇಂದ್ರಿಯ ತೃಪ್ತಿ ಕೊರ್ಪಿನ ಗೋವಿಂದ ಅಂಜನೆ ಪೆತ್ತಲೆಗೂ ತೃಪ್ತಿ ಕೊರ್ಪಿನ ಗೋವಿಂದ ಹಿತ ಕೊರ್ಪಿನ ಗೋವಿಂದ ಅರೆಗು ಶರಣ ಒಂದು ಸಾವಕಾಶ ಮಾಡಬೇಡ. ಲೇಟ್ ಮಲ್ಪೊಡ್ಚಿ ಮರಣ ಏಪ ಬರ್ಪುಡು ಬಂದು ಗೊತ್ತುಜ್ಜಿ ಲೇಟ್ ಮಲ್ಪೊಡ್ಚಿ ಇತ್ತೇನೆ ಶರಣಾಲ ಭಗವಂತಗೆ ಶರಣಾಲ ಬೊಕ್ಕ ಲೇಟ್ ಮಲ್ಪೊಡ್ಚಿ ಬಂದು ಪನ್ನೊಂದು ಬ್ರಾಹ್ಮಣ ಶ್ರೇಷ್ಠನೇ ಯಮ ಪಟ್ಟಣವು ಸಮೀಪವಾಗಿಯೇ ಕಾಣುತ್ತದೆ. ಆದುದರಿಂದ ಅದನ್ನು ತಪ್ಪಿಸಿಕೊಂಡು ಮುಕ್ತಿಯನ್ನು ಸಂಸಾಧಿಸಬೇಕೆಂಬ ಆಸೆ ಇದ್ದರೆ ನೀನು ಸಕಲ ಅರ್ಪಣಪೇರು ಬ್ರಾಹ್ಮಣ ಶ್ರೇಷ್ಠವಾಯಿನಾರೆ ಯಮಲೋಕ ನೆಟ್ಟಿನ ನಮಕ್ ಮುಟ್ಟೊಪ್ಪುಣ ಪಟಪಟ ಪೋಲಿ ನಮಕ್ ಟಿಕೆಟ್ ದೆಪ್ಪೊಡು ಬಂದೆ ಇಜ್ಜಿ ಪಾಪದ ಕೆಲಸ ಮಲ್ತನ ನಾಡು ಸೀದಾ ಯಮಲೋಕ ಪೋಲಿ ಅಂಡ ಪುಣ್ಯದ ಕೆಲಸ ಮಲ್ತನ ಮಾತ್ರ ಭಗವಂತ ಲೋಕ ಪೋರೆ ಸಾಧ್ಯ ಉಂಡು. ಐಕೋಸ್ಕರ ಮುಕ್ತಿ ಬೋಡಿತ್ತುಂಡ ದಾದ ಮಲ್ಪೊಡು ಮುಕ್ತಿನ ಸಂಪಾದನೆ ಮಲ್ತದ್ದು ಭಗವಂತನ ಮುಕ್ತಿನ ಸಂಪಾದನೆ ಮಲ್ಪೊಡಿತ್ತುಂಡ ಭಗವಂತನ ದಾದ ಮಲ್ಪೊಡು ಆರಾಧನೆ ಮಲ್ಪೊಡು. ಸರ್ವಧಾರಣು ಸರ್ವ ಕಾರಣನು ಸರ್ವಂತರ್ಯಾಮಿಯು ಆಗಿರುವ ಸ್ವಾಮಿಯನ್ನು ಶರಣು ಅಂದಿ ಮಹಾತ್ಮರೇ ಕೃತಾರ್ಥರು. ಆ ಮಲಮಲ್ಲ ಮಹಾತ್ಮರ ನಗಲು ಮಲಮಲ್ಲ ಆಚಾರ್ಯ ನಗಲು ಅಗುಲೇ ಧನ್ಯ. ಅಗುಲು ಧನ್ಯದೇ ಪಂಡ ಅಂಚಿತ್ತಿನ ಭಗವಂತ ಸರ್ವ ಕಾರಣವೈನ ಸರ್ವಂತರ್ಯಾಮೈನ ಭಗವಂತಗಗುಲು ಶರಣಾತಿರು ಅಗುಲೇ ಧನ್ಯ.
ಸಂದೇಹವಿಲ್ಲ. ಶರಣಾಗತರ ವ್ಯತೆಯನ್ನು ಏರು ಶರಣ ಅಪೆರೋ ಅಗಲ ಪೂರ ದುಃಖವನ್ನು ಪರಿಹಾರ ಮಲ್ಪುನ ಮಹಾವಿಷ್ಣುನು ದಾದೆ ಮಲ್ಪಡು ಪೂಜೆ ಮಲ್ಪಡು. ಅಂಚಿತ್ತಿನಗಳು ಮಾತ್ರ ಆ ಮಹಾತ್ಮನಗಳು ಮಾತ್ರ ಭಗವಂತನ ಪೂಜೆ ಮಲ್ಪರೆಗೂ ಅರ್ಹ ಉಳ್ಳೇರು, ಅಗಳು ಕೆಪಬಲ್ ಉಳ್ಳೇರು. ವಿಶೇಷವಾಗಿ ಅಂಥವರೇ ನಮಸ್ಕಾರಕ್ಕೂ ಅರ್ಹರು. ಅಂಚಿನಗಳಿಗೂ ನಮಲ ನಮಸ್ಕಾರ ಮಲ್ಪರೆ ಅಗಲು ಕೆಪಬಲ್ ಉಳ್ಳೇರು. ಅಂಚಿತ್ತಿನ ಮಹಾತ್ಮರೇ ದೇವರಿಗೂ ಪೂಜೆ ಮಲ್ಪರೆ ಅರ್ಹ ಉಳ್ಳೇರು. ಅಂಚನೆ ಅಗಲೆಗೂ ಅಗುಲ್ಲ ನಮ್ಮ ನಮಸ್ಕಾರ ಸ್ವೀಕಾರ ಮಲ್ಪರೆಗೂ ಅರ್ಹ ಉಳ್ಳೇರು. ಫಲ ಅಪೇಕ್ಷೆ ಇಲ್ಲದೆ ಪರಮಾತ್ಮನನ್ನು ಪೂಜಿಸುವ ವಿಷ್ಣು ಭಕ್ತರು 21 ಕುಲ ಸಹಿತವಾಗಿ ಹರಿಮಂದಿರಕ್ಕೆ ಹೋಗುವರು. ಫಲತ ಅಪೇಕ್ಷೆ ಒಪ್ಪಂದ ಭಗವಂತನ ಎನ್ನ ಕರ್ಮ ಅರೇನು ಪೂಜೆ ಮಲ್ಪನೆ ಎನ್ನ ಕರ್ಮ ಎನ್ನ ಕರ್ತವ್ಯ ಪಂದೇರು ಪೂಜೆ ಮಲ್ಪೆರೋ ಅಗಲು ಕುಲ ಸಹಿತ 21 ಪೀಳಿಗೆ ಒಟ್ಟಿಗೂ ಅಗಲು ಭಗವಂತನ ಲೋಕ ಪೊಪ್ಪೆರು. ಎಂಚ ಪ್ರಹ್ಲಾದ್ ಮಹಾರಾಜನ ಆ ಒಂಜಿ ಭಕ್ತಿಡು ಭಗವಂತ ಒಲಿದು ಹಿರಣ್ಯ ಕಶ್ಯಪುನಾರ್ನ ಪಪ್ಪನ ಕೆರ್ದು ನಿನ್ನ ಭಕ್ತಿಗೆ ಅನ್ನು ಒಲಿದು ದಾದ ಬೋಡು ಪಂದಕ್ಕೆ ಅನ್ನಗ ಎಂಗ ದಾಲ ಬುಡ್ಚಿ ಭಗವಂತ ಪಂಡ ಇಂಚಿ ಕೇನ್ಲ ಯಾನ್ ಬತ್ತಂಡ ಅಂಚನೆ ಬುಡು ಪೂಜೆ ದಾದಾಂಡಲ ಕೊರುಡು ಎನ್ನ ಭಕ್ತಗೆ ಪನ್ನಗ ಲಾಸ್ಟಡ್ ಪ್ರಹ್ಲಾದ್ ಮಹಾರಾಜ್ ಪನ್ಪೆರು ಎನ್ನ ಪಪ್ಪ ಮಸ್ತ್ ಪಾಪ ಮಲ್ತೆರು ಅರೇನು ಕ್ಷಮೆ ಮಲ್ಪುಲೆ. ಅದಾಗ ಭಗವಂತ ಅನ್ಪೆರು ನಿನ್ನ ಪಪ್ಪನ ಕಾಲಿ ಕ್ಷಮೆ ಮಲ್ಪನತ್ತು ನಿನ್ನ ಕುಲ 21 ಪೀಳಿಗೆ ನಾನು ದಾದ ಮಲ್ಪೆ ಎನ್ನ ಲೋಕಗಳೇ ಸೊಂದು ಪೋಪೆ ಅಗ್ಲಿನ ಉದ್ಧಾರ ಮಲ್ಪೆ ಪನ್ಪೆ ಅಂಚ ನೆಟ್ಟಿಲ್ಲ ಪನ್ಪಿನಿ ಏರು. ಫಲ ಅಪೇಕ್ಷೆ ಒಪ್ಪಂದೆ ಭಗವಂತ ನಿರಂತರವಾದ ಪೂಜೆ ಮಲ್ಪೆರೋ ಅಗಲ್ಲ 21 ಕುಲ ಅಗಲ್ಲ 21 ಪೀಳಿಗೆನು ಯಾನು ವಾವಂಜಿ ಲೋಕೋಡು ಇತ್ತಂಡಲ ಅಗಲಿನ ಯಾನು ಎನ್ನ ಲೋಕಗಳೇ ಸೊಂದು ಪೋಪೆ ಪನ್ಪೆರು. ಫಲಾಪೇಕ್ಷೆ ಇಲ್ಲದೆ ಹರಿಸೇವೆಯನ್ನು ಮಾಡುವ ಮಹಾತ್ಮನಾದ ವಿಷ್ಣು ಭಕ್ತನಿಗೆ ಉದಕವನ್ನು ಅಥವಾ ಫಲವನ್ನು ಕೊಡುವವನೇ ಭಗವಂತನ ಪ್ರೀತಿ ಪಾತ್ರನಾಗುವನು. ಫಲದ ಅಪೇಕ್ಷೆ ಒಪ್ಪಂದ ನಿರಂತರವಾದ ಭಗವಂತನ ಭಕ್ತಿ ಮಲ್ತೊಂದು ಅರೆಗೆ ಕಾಲಿ ಚೂರು ನೀರು ಬೊಕ್ಕ ಫ್ರೂಟ್ ಕೊಂಡ ಆಯ್ ಭಗವಂತನ ಪ್ರೀತಿ ಪಾತ್ರ ಆಪೆಗೆ ಭಗವಂತ ಅವೇ ನಮಕೇನು ಭಗವದ್ಗೀತೆಡು ಪತ್ತನಂ ಪುಷ್ಪಂ ಫಲಂ ತೋಯಂ ಕಾಲಿ ನೀರು ಕೊರ್ಲೆ ಹೆಂಗ ಕಾಲಿ ಫ್ರೂಟ್ಸ್ ಕೊರ್ಲೆ ಇದೇ ಪಂಡ ಭಗವಂತ ಫ್ರೂಟ್ಸ್ ಪಂಡ ಭಾರಿ ಇಷ್ಟ. ಯಾಕೆ ಹೆಂಗ ಕಾಲಿ ಫ್ರೂಟ್ಸ್ ಕೊರ್ಲೆ ಪನೊಂದ್ರು ದೇವರು ಪನೊಂದಿಜ್ಜರು ಹೆಂಗೆ ವಜ್ರ ಕೊರ್ಲ ವೈಡೂರ್ಯ ಕೊರ್ಲ ಬಂದು ಪನೊಂದಿಜ್ಜರು ಕಾಲಿ ಹೆಂಗೆ ಫ್ರೂಟ್ಸ್ ಕೊರ್ಲ ಹೆಂಗೆ ಕಾಲಿ ನೀರು ಕೊರ್ಲ ಅಂಚ ಕೊರ್ನನೆ ಭಗವಂತಗ ನಮ್ಮದಾದೆಯಪ್ಪ ಪ್ರೀತಿ ಪಾತ್ರ ಅಪ್ಪ. ವಿಷ್ಣು ಭಕ್ತಿ ನಿಷ್ಠರ ಸೇವೆ ಮಾಡೋನು ವಿಷ್ಣು ಲೋಕವನ್ನು ಹೊಂದಿ ಭೂತ ಪ್ರಳಯವಾಗುವವರೆಗೂ ಭೋಗಿಸುವರು. ವಿಷ್ಣು ಲೋಕ ಪೋದು ಪೂರ ಇಡೀ ಮೂಜಿ ಲೋಕ ಪ್ರಳಯಣ ಮುಟ ಅಲ್ಪ ಭಗವಂತನ ಸೇವೆ ಮಲ್ತೊಂದುಪ್ಪೆ. ಹರಿಭಕ್ತರನ್ನು ಮತ್ತು ಹರಿಯನ್ನು ನಿಷ್ಕಾಮನೆಯಿಂದ ಪೂಜಿಸುವರೇ ತಮ್ಮ ಪಾದಧೂಳಿಯಿಂದ ಸಕಲ ಲೋಕವನ್ನು ಶುದ್ಧಿ ಮಾಡುವರು. ಹರಿಭಕ್ತರೇನು ಅಂಚನೆ ಏರು ಭಗವಂತನ ಭಕ್ತಿ ಉಳ್ಳೇರು ಭಗವಂತನ ಭಕ್ತರನಾಗಲ ಸೇವೆ ನಮ್ಮ ಮಲ್ಪೋಡು ಅಂಚನೆ ಭಗವಂತನ ಸೇವೆಲೆ ನಮ್ಮ ಮಲ್ತೊಂದು ಇತ್ತುಂಡ ಅಗಲು ದಾದೆ ಆಪೆರು ಶುದ್ಧ ಆಪೆರು. ಯಾವಾಗಲೂ ದೇವ ಪೂಜೆಯಲ್ಲಿ ನಿರತನಾದವನು ವಾಸಿಸುವ ಮನೆಯಲ್ಲಿ ಸಕಲ ದೇವತೆಗಳು ಏರು ನಿರಂತರವಾದ ಭಗವಂತನ ಪೂಜೆ ಮಲ್ಪೆರು. ಭಗವಂತನ ಪೂಜೆ ಮಲ್ತಂದ್ರೆ ಪ್ರತಿ 33 ಕೋಟಿ ದೇವತೆಗಳು ಭಾರಿ ಖುಷಿ ಆಪೆರು. ಎಪ್ಪಂಡ ಎಂಕುಲ ಭಗವಂತನೇ ಕೃಷ್ಣ ಭಗವಂತನೇ ಪೂಜೆ ಮಲ್ಪುನಂಡ ಅರೆ ಮುಗ್ಗುಲ ಎಂಕುಲ ಪೂಜೆ ಮಲ್ಪುನ ದೇವರನ್ನೇ ಮುಗುಲ ಎನ್ನೊಂದು ಉಪ್ಪೆರು ನಿರಂತರವಾದ ಒಂದು ದೇವಿ ದೇವತೆಗಳು ನಮಕದಾದ ಮಲ್ಪೆರು ನಮಕೇನೇನು ಕೊರ್ಪೆರು. ಸಕಲ ದೇವಿ ದೇವತೆನಗುಲ್ಲ ಖುಷಿ ಆಪೆರು ನಮ್ಮ ಬರಿಟೆ ಉಪ್ಪೆರು ನಮ್ಮ ಇಲ್ಲಡೆ ಉಪ್ಪೆರು. ದ್ವಿಜನೆ ತುಳಸಿ ಪೂಜೆ ನಡೆಯುತ್ತಿರುವ ಮನೆಯಲ್ಲಿ ದಿನ ದಿನಕ್ಕೂ ಸಕಲ ಶ್ರೇಯಸ್ಸುಗಳು ಅಭಿವೃದ್ಧಿ ಆಗುತ್ತದೆ. ಅದು ಪನ್ಪೆರು ಬ್ರಾಹ್ಮಣರೇ ತುಳಸಿ ಪೂಜೆ ಎರ್ನ ಇಲ್ಲಡು ದಿನಾಲ ಆ ಒಂದುಂಡು ಆಯನ ಇಲ್ಲಡು ಸಕಲ ಶ್ರೇಷ್ಠ ಅಭಿವೃದ್ಧಿ ಆಪುಂಡು ಆಯ್ ಇಂಪ್ರೂವ್ಮೆಂಟ್ ಆಪೆ ಆಯ್ನಲ್ಪ ನೆಗೆಟಿವ್ ಏನಲ್ಲ ನಡಪುಜಿ ಆ ಎಡ್ಡೆ ಅವನು ಪೋಪೆ. ಸಾಲಿಗ್ರಾಮ ಶಿಲಾರೂಪಿಯಾದ ಕೇಶವನ ಇರುವ ಸ್ಥಳದಲ್ಲಿ ಗ್ರಹಗಳು ಭೂತ ಮತ್ತು ಬೇತಾಳ ಪಿಶಾಚಾದಿಗಳು ಬಾಧಿಸುವುದಿಲ್ಲ. ಶಿಲಾರೂಪಿಯಾನ ಭಗವಂತ ಕೇಶವ ನಮ್ಮ ಇಲ್ಲಡಿ ಇತ್ತುಂಡ ಏರ್ಲ ಅಂಚನೆ ತುಳಸಿ ಮಾತೆ ಇತ್ತುಂಡಲ್ಲ ನಮ್ಮ ಇಲ್ಲಡ ಭೂತ ಪಿಶಾಚಿ ಏನ ಪೂರ ನಮಕ್ ಬರ್ಪುಜಿ ನೆಗೆಟಿವಿಟಿ ಅಲ್ಪಡ್ದು ಬಲ್ತು ಪೋಪುಂಡು. ಸಾಲಿಗ್ರಾಮ ಶಿಲೆಯಲ್ಲಿರುವ ಮಧುನಾಮಕ ದೈತ್ಯ ಸಂವಾಕರನಾದ ಭಗವಂತನ ಸನ್ನಿಹಿತನಾಗುವುದರಿಂದ ಅದೇ ತೀರ್ಥವು ಅದೇ ತಪೋವನು. ಭಗವಂತನೇ ನಮ್ಮ ಇಲ್ಲಡು ಇತ್ತುಂಡ ಅವೇ ನಮ್ಮ ಇಲ್ಲೇ
ದಾದೆ ವೃಂದಾವನ, ಅವೇ ನಮ್ಮ ತೀರ್ಥಸ್ಥಾನ, ಅವೇ ನಮ್ಮ ತಪೋವನ. ಸಾಲಿಗ್ರಾಮ ಶಿಲಾ ಪೂಜೆ ಇಲ್ಲದಿರುವ ಮನೆಯು ಸ್ಮಶಾನ ಸಮಾನವು. ಎರ್ನ ಇಲ್ಲಡು ಭಗವಂತನ ಪೂಜೆ ಅಪೂಜೆಯು ಅವು ಸ್ಮಶಾನಕ್ಕೆ ಸಮಾನ, ಶುಭರಹಿತವು ಎಂದು ತಿಳಿಯಬೇಕು. ಆಕಲ್ನ ಇಲ್ಲ ಶುಭ ಉಪ್ಪಂದಿನ ಅಶುಭ ಇತ್ತಿನ ಪಂದು ನಟ್ಯಾರು ಪನ್ನೊಂದುಲ್ಲೇರು. ಪುರಾಣ, ನ್ಯಾಯಶಾಸ್ತ್ರ, ಮೀಮಾಂಸಾ, ಧರ್ಮಶಾಸ್ತ್ರ ಮತ್ತು ಅಂಗಸಹಿತವಾದ ವೇದಗಳು ಇವುಗಳೆಲ್ಲವೂ ವಿಷ್ಣುವಿನ ಮಹಿಮೆಯನ್ನು ನಿರೂಪಿಸುವುದರಿಂದ ಅವನ ಪ್ರತಿಮಾ ರೂಪವೆಂದು ಉಕ್ತವಾಗಿದೆ. ಭಗವಂತನ ಈ ಪುರಾಣ ವೇದ ಒಂದು ಪಂಡ ಭಗವಂತನ ಮಹಿಮೆನು ಪಂತಿನ ಯಾಕಸ್ಕರ ನಮ್ಮ ಪುರಾಣಲ ಓದೋಡು ಕೆಲವರು ಅನ್ಪೇರು ಖಾಲಿ ಭಗವದ್ಗೀತೆ ಓದುಂಡನೇ ಯಾವು ಭಗವದ್ಗೀತೆ ಓದುಂಡ ಖಾಲಿ ನಮ್ಮ ಜೂನಿಯರ್ KG ಉಡುಪುವ ಭಗವಂತನ ಅರ್ಥ ಮಲ್ತದ್ದು ನಮಗೆ ಚೂರು ಇಂಟ್ರೆಸ್ಟ್ ಬರ್ಕೊಂಡು ಅಂಡಲ ದುಂಬು ದುಂಬು ದೇವರನ ಬಗ್ಗೆ ನಮಕ್ ದಾದ ಮಲ್ದಿರು ದೇವರು ಏನೇನ ಪುರ ಲೀಲೆ ಮಲ್ದಿರು ಒಂದು ಪೂರಕ್ಕೆ ನೋಡ ಅಂಡ ನಮಕ್ ದುಂಬು ದುಂಬು ಪೋಡು ಭಗವಂತನ ಲೀಲೆ ಏನು ಪುರ ಮಲ್ದಿರವು ಭಾಗವತ ಮುಡು ಅಂಚನೆ ಬೇತೆಲ ಭಗವಂತನ ಪುರಾಣೋಡು ಪುರ ಅದೇ ಧರ್ಮಶಾಸ್ತ್ರ ನಮ್ಮ ಓದುಂಡ ವೇದ ಇವುಗಳೆಲ್ಲ ವಿಷ್ಣುವಿನ ಮಹಿಮೆಯನ್ನು ನಿರೂಪಿಸುವುದರಿಂದ ಅವನ ಪ್ರತಿಮಾ ರೂಪವೆಂದು ಉಕ್ತವಾಗಿದೆ. ಭಗವಂತನೇ ಐತವುಲಾಡು ಉಳ್ಳೇರು, ಭಗವಂತನೇ ಪ್ರತಿಮಾ, ಭಗವಂತನ ಸಾಕಾರ ರೂಪ, ಭಗವಂತನೇ ವ್ಯಾಸದೇವನ ರೂಪೊಡಬೇದು ದಾದಿ ಮಲ್ದಿರು ನಮಕ್ ಈ ತಾಯನ ಪುರ ಗ್ರಂಥನು ಕೊಡ್ತಿರು ಐಟು ಭಗವಂತನ ಮಹಿಮೆನು ಪಂತಿರು ಅವೇನು ಬಿಡ್ದು ನಮ್ಮ ಅವೇನು ಓದುನ ಬಿಡ್ದು ಖಾಲಿ ಒಂಜಿ ಭಗವದ್ಗೀತೆ ಓದೋಡು ಭಗವದ್ಗೀತೆ ಮಾಡ ದೇವರ ಪಂತಿನ ಪಾತ್ರ ಒಂದು ನನ್ನೆಲ್ಲ ನಮಕ್ ಬೂಡಿತ್ತಂಡ ದೇವರು ಈ ತಾಯನ ಕೊಡ್ತಿನ ಪುರಾಣ ನಮ್ಮ ದಾದೆ ಮಲ್ಪಡು ಅವು ದೀಪ ಅದು ಅರ್ಥ ಮಲ್ತ ನೋಡು ದೇವರೇನು ಐಟು ಭಗವಂತನ ಪ್ರತಿಮಾ ಉಂಡು. ಭಕ್ತಿಯಿಂದ ವಿಷ್ಣುವಿಗೆ 4 ಪ್ರದಕ್ಷಿಣೆಗಳನ್ನು ಮಾಡುವವರು ಸಕಲ ದುಷ್ಕರ್ಮಗಳನ್ನು ನಾಶ ಮಾಡುವ ಉತ್ತಮ ಸ್ಥಾನವನ್ನು ಹೊಂದುತ್ತಾರೆ. ಭಕ್ತಿಡು ಭಗವಂತಗ 4 ಪ್ರದಕ್ಷಿಣೆ ಮಲ್ತುಂಡಲ ಆಯನ ದುಷ್ಕರ್ಮ ಪುರ ನಾಶ ಅದು ಆಯೆ ಭಗವಂತನ ಲೋಕ ಪೋಜಿಂಡಲ ಆ ಈ ಭೂಮಿಡ್ದು ಮಿತ್ತದ ಲಾಸ್ಟ್ದ ಸತ್ಯಲೋಕ ಅಡೆ ಮುಟ್ಟಂಡಲಯೇ ಓಪೆ ಪಂಡ ಆ ಭೂಮಿದ ತಿತ್ತದ ಲೋಕ 7 ಲೋಕ ಕಂಡು ಅವಿಡ್ದಾಯೆ ಬಚಾವಾಪೆ ಅಂಚ ಒಂದು ನಮ್ಮ ಇನ್ನಿತ ಅಧ್ಯಾಯ ಮುಗೀತು. ವಾಂಚಕಲ್ಪಾತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.